ಪೊಲೀಸವರು ತಪ್ಪು ಮಾಡಿದ್ರೆ ಅವರ ಕತ್ತನ ಡ್ರೆಸ್ಸಲ್ಲೇ ಕತ್ತನ ಪಟ್ಟ ಹಿಡ್ಕೊಂಡು ಕೇಳೋಂಥ ಶಕ್ತಿಯನ್ನು ಏನಾದರೂ ಕೊಟ್ಟಿದೆ ಅಂದರೆ ಅದು ದಲಿತ ಸಂಘರ್ಷ ಸಮಿತಿ. ಸಾಹಿತ್ಯ ಅಕಾಡೆಮಿ ಅಥವಾ ಅಧ್ಯಯನ ಕೇಂದ್ರ ಹೊರತುಪಡಿಸಿ ಅಥವಾ ತಿಮ್ಮಯ್ಯನವರು, ವಿ ನಾಗರಾಜ್ ಅವರು ಅಥವಾ ನಾನು ಅಥವಾ ಬೇರೆ ಗೆಳೆಯರು ಯಾರಾದರೂ ಈ ರೀತಿಯಾದಂಥ ಒಂದು ಶಿಬಿರವನ್ನು ಅಥವಾ ಕಾರ್ಯಾಗಾರವನ್ನು ಏರ್ಪಡಿಸಿದ್ರೆ ಬಹುಶಃ ಇಷ್ಟು ಜನ ಸೇರ್ತಾ ಇದ್ರು ಇಲ್ಲ ಗೊತ್ತಿಲ್ಲ, ಇಷ್ಟು ನಾಯಕರು ಸೇರ್ತಾ ಇದ್ರು ಇಲ್ಲ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಚಳುವಳಿಗೆ ಕಟ್ಟಿದಂಥವ್ರು ಹಿರಿಯರು ಎಲ್ಲರೂ ಇದ್ದಾರೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೆ ಇರ್ತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ಒಂದು ಕಡೆ ಸೇರಬೇಕು, ಒಂದು ಕಡೆ ಕುಳಿತುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಂಥ ಈ ಎರಡು ಸಂಸ್ಥೆಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಹಿಂದೆ ಜೋಗನ್ ಶಂಕರ್ ಸರ್ ಅವರು ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಡೈರೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು 10 ವರ್ಷಗಳ ಹಿಂದೆ ಇರಬೇಕೇನೋ, 10-15 ವರ್ಷಗಳ ಹಿಂದೆ ಇಂಥ ಒಂದು ಪ್ರಯತ್ನವನ್ನು ಮಾಡಿದರು. ಎಲ್ಲ ಹೋರಾಟಗಾರರನ್ನು, ಚಳವಳಿಗಾರರನ್ನು ಒಂದು ವೇದಿಕೆಯಲ್ಲಿ ತಂದು ನಿಮ್ಮೆಲ್ಲ ಒಂದು ಕಡೆ ನಿಮ್ಮನ್ನು ನೋಡಬೇಕು, ನೀವೆಲ್ಲಾದರೂ ಇದ್ಕೊಳ್ರಿ, ಯಾಗಾದರೂ ಇದ್ಕೊಳ್ರಿ, ನಿಮ್ಮನ್ನು ಒಂದು ಕಡೆ ಒಂದು ವೇದಿಕೆಯಲ್ಲಿ ನೋಡಬೇಕು ಸಾಕು ಅಂತ ಹೇಳಿ ಒಂದು 2-3 ದಿವಸದ ಇದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡಿದರು. ಆ ನಂತರದಲ್ಲಿ ಈ ರೀತಿಯಾದಂಥ ಈ 50 ವರ್ಷಗಳ ಸಂದರ್ಭದಲ್ಲಿ ಇಂಥ ಒಂದು ಅವಕಾಶವನ್ನು ಮತ್ತೆ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇದರ ಏನು ಸಂಚಾಲಕರಾದಂಥ ನಮ್ಮೆಲ್ಲರ ಹಿರಿಯರಾದಂಥ ಕೋಟೆಗನಹಳ್ಳಿ ರಾಮಯ್ಯ ಸರ್ ಆಗಿರ್ಬೋದು, ಗೆಳೆಯರಾದಂಥ ರವಿಕುಮಾರ್ ಭಾಗಿಯಾಗಿರ್ಬೋದು, ರಿಜಿಸ್ಟರ್ ಆದ ಕರಿಯಪ್ಪನವರಾಗಿರ್ಬೋದು, ಅವರೆಲ್ಲರೂ ಶ್ರಮದಿಂದ ಇವತ್ತು ನಾವಿಲ್ಲಿದ್ದೀರಿ. ಮೊದಲಿಗೆ ನನ್ನ ಒಂದಷ್ಟು ಅನುಭವಗಳನ್ನು ಹೇಳ್ಕೊಂಡ ನಂತರ ದಲಿತ ಚಳುವಳಿಯ ಬಗ್ಗೆ 1-2 ನಿಮಿಷ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ವಿಧಾನಸೌಧದಿಂದ ಒಂದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ದೂರ ಹೋದರೆ ಒಂದು ಸಣ್ಣ ಕುಗ್ರಾಮ ಬೇಲೂರು ನಾಗಸಂದ್ರ ಅಂತ ಹೇಳಿ ಹಳೆ ವಿಮಾನ ನಿಲ್ದಾಣದ ಹಿಂಭಾಗದಲ್ಲಿದೆ. ಅದೊಂದು ಹಳ್ಳಿಗೆ ಹೋಗ್ಬಿಟ್ರೆ ನೀವು ಬೇರೆ ಯಾವ ರಸ್ತೆಯಲ್ಲಿ ಬಂದಿರ್ತೀರ ಆ ರಸ್ತೆಯಲ್ಲೇ ವಾಪಸ್ ಹೋಗಬೇಕು, ಬೇರೆ ರಸ್ತೆಗಳಿಲ್ಲ. ಅದಕ್ಕೆ ಒಂದು ಕಡೆ ಮಿಲಿಟ್ರಿ ಫಾರಮ್ ಇದೆ, ಒಂದು ಕಡೆ ದೊಡ್ಡ ಕೆರೆ ಇದೆ, ಒಂದು ಕಡೆ HL ಅವ್ರು ಇದ್ದಾರೆ. ಒಂದೇ ರಸ್ತೆ ಇರೋದು, ನೀವು ಹೆಂಗೆ ಹೋದ್ರೂ ಅದೇ ರಸ್ತೆಯಲ್ಲೇ ವಾಪಸ್ ಬರಬೇಕು. ಇಂಥ ಒಂದು ಇವತ್ತಿನವರೆಗೂ ಅದು ಹಂಗೆ ಇದೆ ಹಳ್ಳಿ. ಅದೇ ಅಲ್ಲಿ ನಮ್ಮೂರಲ್ಲಿ ಒಂದು 100 ಮನೆ ಇದ್ದಿತ್ತು. ಇವತ್ತು ಆ 100 ಮನೆ ಎಲ್ಲ ಮೊದಲೆಲ್ಲ ಸಣ್ಣ ಸಣ್ಣ ಮನೆಗಳಿದ್ದಿತ್ತು, ಇವತ್ತೆಲ್ಲ ದೊಡ್ಡ ದೊಡ್ಡದಾಗಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಆ 100 ಮನೆಯಲ್ಲಿ ಒಂದು 80 ಮನೆಗಳು ಒಕ್ಕಲಿಗರ ಸಮುದಾಯಕ್ಕೆ ಸೇರಿದಂಥ ಮನೆಗಳು, ಇನ್ನೊಂದು 20 ಮನೆ ನಾವು ಶೆಡ್ಯೂಲ್ ಕಾಸ್ಟ್ ಅವರು. 20 ಮನೆ. ಆ 20 ಮನೆ ಅದಕ್ಕೊಂದು ಇತಿಹಾಸ ಇದೆ. 20 ಮನೆಗೆ ಒಂದು ಇತಿಹಾಸ ಇದೆ. 1961ರಲ್ಲಿ ಬಸವಲಿಂಗಪ್ಪನವರು ವರ್ತೂರು ಕ್ಷೇತ್ರದ ಶಾಸಕರಾಗಿದ್ದಾಗ ನಮ್ಮೂರಿಗೆ ಬಂದ್ರಂತೆ. ಬಂದು ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಅವ್ರ ಮನೆಗಳೆಲ್ಲಪ್ಪ ಇದೆ ಅಂತ ಕೇಳಿದ್ರಂತೆ. ಸೊಮ್ಮೆ ಅವರು ಊರಿಂದ ಹೊರಗಡೆ ಅಲ್ಲಿ ಒಂದಷ್ಟು ಗುಡ್ಸಲ್ಗಳು ಹಾಕ್ಕೊಂಡಿದ್ದಾರೆ, ಅಲ್ಲಿ ಹೆಂಗೆ ಹೋಗೋದು ಅಂದರೆ, ಸರ್ ನಡ್ಕೊಂಡೇ ಹೋಗಬೇಕು, ಗಾಡಿ ಬೇರೆ ಕಾರು ಗೀರು ಏನು ಹೋಗೋಕ್ಕಾಗಲ್ಲ, ನಡ್ಕೊಂಡು ಹೋದರೆ ಒಂದು 1 ಅವರ್ ಆಗುತ್ತೆ ಊರಿಂದ ಹೊರಗಡೆ. ಸರ್ ಅಲ್ಲೇ ಹಿಂಗೆ ನಿಂತ್ಕೊಂಡು ಇದ್ರಂತೆ. ಈ ಕಡೆ ನಮ್ಮ ಒಕ್ಕಲ್ಗಿರ ಮನೆಗಳು, ಈ ಕಡೆ ಹೊಲಗಳು. ಈ ಹೊಲ ಯಾರ್ದು? ಸ್ವಾಮಿ ಕೃಷ್ಣೇಗೌಡ ಅಂತೇಳಿ. ಬಾರ ಇಲ್ಲಿ ಈ 2 ಎಕರೆ ಹೊಲನ ಅಕ್ವಿಜೇಷನ್ ಮಾಡು, 2 ಎಕರೆನ ಅಕ್ವಿಜೇಷನ್ ಮಾಡಿ 20 ಮನೇನ ಇಲ್ಲಿ ಮಾಡು. ಈಗೆಲ್ಲ 20-30 ಕೊಡ್ತಾರೆ. 1961ರಲ್ಲಿ ಬಸವಲಿಂಗಪ್ಪನವರು ಕೊಟ್ಟಂಥದ್ದು 36ಕ್ಕೆ 48 ಅಳತೆ ಇರೋದು, 40 ಅಡಿ ರಸ್ತೆ. ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನು, ಈ ಕಡೆ 10 ಮನೆ, ಈ ಕಡೆ 10 ಮನೆ, ಒಂದು ಸಮುದಾಯ ಭವನ, ಒಂದು ಶಾಲೆ. BDO ಹೇಳಿ ಇಮಿಡಿಯೇಟ್ಲಿ ಅವ್ರಿಗೆ ಹೆಂಚು ತರಾಯಿ ಏನೇನು ಬೇಕೆಲ್ಲ ಕೊಟ್ಟು ಮನೆ ಕಟ್ಟಿಸಿ ಅವರೆಲ್ಲ ಇಲ್ಲಿರಬೇಕು ಅಂತ. ಹಾಗಾಗಿ ನಮ್ಮೂರಿನ ಇತಿಹಾಸ ಅಲ್ಲಿಂದ ಬಂದಂಥವ್ರು. ನಾನು ಇವತ್ತು ಅದೇ ಮನೆಯಲ್ಲೇ ಇದ್ದೀರಿ. ಯಾವ ಬಸವಲಿಂಗಪ್ಪನವರು 61ರಲ್ಲಿ ಕೊಟ್ಟರು, ನಮ್ಮ ತಾತ ಅಲ್ಲೇ ಇದ್ದರು, ನಮ್ಮಪ್ಪ ನಾವು ಎಲ್ಲ ಅಲ್ಲಿಂದನೇ ಬರ್ತಾ ಇರ್ತಕ್ಕಂಥದ್ದು ನಮ್ಮೂರಿನ ಇತಿಹಾಸ. ಮತ್ತು 1980ರಲ್ಲಿ ನಂದು 79 SSLC
ಆದಮೇಲೆ ಇಲ್ಲಿ ನಾಯಂಡಹಳ್ಳಿ ಅಂತ ಇದೆ, ನಮ್ಮ ಇಲ್ಲಿ ಮೈಸೂರು ರೋಡಲ್ಲಿ ಬರಬೇಕಾದ್ರೆ ಒಂದು ನಾಯಂಡಹಳ್ಳಿ ಅಂತೇಳಿ, ಅಲ್ಲಿ ಒಬ್ಬ ಶಾಮಣ್ಣ ಮತ್ತು ಹನುಮಂತಪ್ಪ ಅಂತ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದರು. ನಮ್ಮ ಗಂಗಾಧರ ಅಣ್ಣನಿಗೆ ತುಂಬ ಆತ್ಮೀಯ ಸ್ನೇಹಿತರು. ಅವ್ರು ಇವಾಗೂ ರಿಟೈರ್ಡ್ ಆಗಿ ಮನೇಲಿದ್ದಾರೆ. ಶಾಮಣ್ಣ ಪಾಪ ತೀರೋದು. ಅವಾಗೆಲ್ಲ ನಾವು ಸಣ್ಣ ಸಣ್ಣ ಹುಡುಗರು, 16-17 ವರ್ಷ. ನಮಗೆ ಊರಹಬ್ಬ ಅಂತ ಮಾಡ್ತಾಯಿದ್ರು. ನಮಗೆ ಊರಹಬ್ಬಕ್ಕೆ ಕರೆದಿದ್ರು. ನಾವು ಹುಡುಗರೆಲ್ಲ ಊರಹಬ್ಬಕ್ಕೆ ಹೋಗಿ ನಮ್ಮೂರಿಂದ ಒಂದು ಹೆಣ್ಣನ್ನ ನಾಯಂಡಹಳ್ಳಿಗೆ ಕೊಟ್ಟಿದ್ರಿ. ಹಾಗಾಗಿ ಅವ್ರು ಕರೆದಿದ್ರು, ನಾವು ಹೋಗಿದ್ರಿ. ಅಲ್ಲಿ ಬಸವಲಿಂಗಪ್ಪನವ್ರು ಬಂದಿದ್ರು. ಒಂದು ಸ್ಟೇಜ್ ಹಾಕಿ ಒಂದು ಕಾರ್ಯಕ್ರಮ. ಬಸವಲಿಂಗಪ್ಪನವ್ರು ಬಂದವಾಗ ನಮಗೆ ಅಷ್ಟೊಂದು ಏನು ಇದಿಲ್ಲ. ಬಸವಲಿಂಗಪ್ಪನವರು ಜೋರಾಗಿ ಮಾತನಾಡ್ತಾಯಿದ್ರು. ನೀವೆಲ್ಲ ಅನ್ಲಾಯಕ್ ನನ್ನ ಮಕ್ಕಳಿದ್ದೀರಿ, ಆ ದೇವರು ದಿಂಡ್ರು ಫೋಟೋಗಳನ್ನೆಲ್ಲ ಇಟ್ಕೊಂಡು ಸಾಯ್ತಾ ಇದ್ದೀರಿ ಗುಲಾಮರಾಗಿ. ಅದು ತಗೊಂಡೋಗಿ ಅವನ್ನೆಲ್ಲ ತಗೊಂಡೋಗಿ ಮೋರಿಗೆ ಬಿಸಾಕ್ರಿ ಹಿಂದೂ ದೇವರುಗಳನ್ನೆಲ್ಲ ಅಂತೇಳಿ ಜೋರಾಗಿ ಮಾತಾಡ್ತಾಯಿದ್ರು. ನಮಗೆ ಒಂಥರ ಏನೋ ಇದಾಯಿತು. ಮಾತಾಡ್ತಾನೆ ಆ ಶಾಮಣ್ಣ ಅಂತ ಹೇಳಿ ಅಂತ ಒಬ್ಬ ನೌಕರ, ಸರ್ಕಾರಿ ನೌಕರ, ಮನೆ ಒಳಗಡೆ ಹೋಗಿ ಮನೆಯಲ್ಲಿದ್ದಂಥ ಎಲ್ಲ ಫೋಟೋಗಳನ್ನೆಲ್ಲ ಒಡೆದು ತಗೊಂಬಂದು ಹೊರಗಡೆ ಬಿಸಾಕಿ ಮತ್ತೆ ಸ್ಟೇಜ್ ಮೇಲೆ ಬಂದು ಸರ್ ನೀವು ಹೇಳ್ದಂಗೆ ನಮ್ಮ ಮನೆಗೆ ಹೋಗಿ ಎಲ್ಲ ಫೋಟೋಗಳೆಲ್ಲ ಒಡೆದು ತಗೊಂಡು ಮೋರಿಗೆ ಬಿಸಾಕಿ ಬಂದಿದ್ದೀನಿ ಸರ್ ಅಂತ ಬಸವಲಿಂಗಪ್ಪನವ್ರಿಗೆ ಹೇಳಿದ್ರು. ಆಗ ನನಗೆ ಇದೇನೋ ಒಂದು ರೀತಿ ಹೊಸದು ಅಂಥೇಳಿ. ಆ ನಂತರದಲ್ಲಿ ನಮ್ಮದು ಎಜುಕೇಷನ್ SSLC PUC ಹಿಂಗೆ ಬರಬೇಕಾದ್ರೆ 82ರಲ್ಲಿ ಗಾಂಧಿ ಸಿನಿಮಾ, ನಮ್ಮ ಬಸವಲಿಂಗಯ್ಯ ಸರ್ ಅವ್ರು ಹೇಳಿದಾಗೆ ಗಾಂಧಿ ಮತ್ತು ಅಂಬೇಡ್ಕರ್ ಅವ್ರು ಮಾತನಾಡ್ತಾ ಹೇಳ್ತಾಯಿದ್ರು. ನಾನು ಕಲಾಕ್ಷೇತ್ರದಲ್ಲಿ ಗಾಂಧಿ ವರ್ಸಸ್ ಗಾಂಧಿ ಮತ್ತು ಗಾಂಧಿ ಆದವಾಗ ಫಸ್ಟ್ ಟೈಮ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲಾಠಿ ಚಾರ್ಜ್ ಏಟ್ಗಳು ತಿಂದಿತ್ತು. ನಾಟಕ ನೋಡೋದಕ್ಕೂ ಪೊಲೀಸರು ಹೊಡಿತಾರೆ ಅನ್ನೋದು ಫಸ್ಟ್ ಟೈಮ್ ಸಿನಿಮಾಗಳಲ್ಲಿ ನೋಡಿದ್ರಿ ನಾವು. ಈ ರಾಜ್ಕುಮಾರ್ ಸ್ವಲ್ಪ ಅಭಿಮಾನಿಗಳು ಹಿಂದೆ ನಾವು ದಲಿತ ಸಂಘರ್ಷ ಸಮಿತಿಗೆ ಬರೋದಕ್ಕಿಂತ ಮುಂಚೆ ಈ ಗೋಕಾಕ್ ಚಳುವಳಿಯಲ್ಲಿ ಕನ್ನಡ ಬೇಕು ಅಂತ ಓದಂಥವ್ರು. ಆಲೂಜೇನು ಸಿನಿಮಾ ಆದರ್ಶ ಥಿಯೇಟ್ರು ಹಲ್ಸೂರಲ್ಲಿ ರಿಲೀಸ್ ಆದವಾಗ ಗುಂಡೂರಾವ್ಗೆ ಧಿಕ್ಕಾರ ಅಂದರೆ ಪೊಲೀಸರು ಹೊಡಿತಾ ಇದ್ರು ನಮಗೆ, ಗುಂಡೂರಾವ್ಗೆ ಧಿಕ್ಕಾರ ಅಂದರೆ. ಹಾಗಾಗಿ ಗಾಂಧಿ ಮತ್ತು ಗಾಂಧಿ ಸಿನಿಮಾದಲ್ಲಿ ಆ ಟಿಕೆಟ್ಗಳು ಮತ್ತು ಆಮೇಲೆ ನಾವು CGK ಹೇಳಿ ಒಳಗಡೆ ಬಿಡಿಸ್ಕೊಂಡು ನಾಟಕ ನೋಡಿ ಅಂಥ ದಿನಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ನಮಗೆ ಆಗ ಗಾಂಧಿ ಸಿನಿಮಾ ರಿಲೀಸ್ ಆದವಾಗ ಒಂಚೂರು ಗಲಾಟೆಗಳಾಗ್ತಾಯಿತ್ತು. ನಾನು ನನ್ನ ತಮ್ಮ ಇಬ್ಬರು, ಅವನೊಂದು ಖಾಸಗಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಇಬ್ಬರು PUC ಓದ್ತಾಯಿದ್ರಿ. ಇಲ್ಲ ಗಾಂಧಿ ಸಿನಿಮಾ ನೋಡೋಣ ಅಂತ ಲಿಡೋ ಥಿಯೇಟ್ರಿಗೆ ಫಸ್ಟ್ ಶೋ ಹೋದ್ರಿ. ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರಲ್ಲ ಏನಿರ್ಬೋದು ಅಂತ ಹೇಳಿ. ಅವಾಗೆಲ್ಲ ಸೈಕಲ್ಗಳು ಎಲ್ಲಿ ಬೇಕೋ ಅಲ್ಲಿ ಸೈಕಲ್ಗಳಲ್ಲೇ ಓಡಾಡ್ತಾ ಇದ್ರಿ. ಹಾಗೆ ಬೆಳೆದ್ರಿ. ಈ ಬೆಳವಣಿಗೆಗಳಲ್ಲಿ ನಾವು ನಮ್ಮೂರಿನ ಒಕ್ಕಲಿಗೆ ಸಮುದಾಯಕ್ಕೆ ಸೇರಿದಂಥವ್ರು ಅವರೆಲ್ಲ ಕಬಡ್ಡಿ ಆಡ್ತಾಯಿದ್ರು. ನಾವು ಕಬಡ್ಡಿಗೆ ಸೇರ್ಕೊಂಡ್ರಿ. ನಾನು ಒಳ್ಳೆ ಕಬಡ್ಡಿ ಪ್ಲೇಯರು. ನಾವು ಶೆಡ್ಯೂಲ್ ಕಾಸ್ಟಲ್ಲಿ ಇಬ್ಬರೇ ಕಬಡ್ಡಿ ಆಡ್ತಾಯಿದ್ವಿ. ಒಂದೊಂದು ಸಾರಿ ಅಲ್ಲಿ ಬಸವರಾಜು ಅಂತ ಹೇಳಿ ಅವರು ಪಟೇಲ್ರ ಮಗ, ನಾವೆಲ್ಲ ಇದ್ದೀರಿ, ನನ್ನ ಮಕ್ಳು ಇಬ್ಬರನ್ನ ಮಾತ್ರ ಇವ್ರು ಈ ನನ್ನ ಮಕ್ಕಳನ್ನ ಹಾಕೊಂಬಿಟ್ಟಿದ್ದೀರಲ್ಲ, ಈ ನನ್ನ ಮಕ್ಕಳನ್ನ ಬಿಟ್ಟೆ ನಾನು ಆಡೋಕ್ಕಾಗಲ್ವ ನಾವು, ಬಟ್ ಇವ್ರು ಚೆನ್ನಾಗಿ ಆಡ್ತಾರೆ, ಇವ್ರದ್ದು ಹೆಂಗೆ ಅನ್ನೋರು. ಇನ್ನು ನಮಗೆ ನಾವು ಈ ಒಲೆಯರು ಮಾದಿಗರು ಅವರು ಇವ್ರನ್ನ ಏನು ಗೊತ್ತಾಗ್ತಾ ಇರಲಿಲ್ಲ. ಸರಿ ಆಯಿತು, ನಮ್ಮನ್ನು ಅವ್ರು ಬಿಡಂಗೂ ಇಲ್ಲ, ಅಷ್ಟು ಚೆನ್ನಾಗಿ ಆಡ್ತಾಯಿದ್ರಿ ನಾವು. ಆ ಸಂದರ್ಭದಲ್ಲಿ 1 ವರ್ಷ ಆಯಿತು. 2ನೇ ವರ್ಷ ವಾಲಿಬಾಲ್ ಆಡೋಣ ಅಂತೇಳಿ ವಾಲಿಬಾಲ್ ಶುರು ಮಾಡಿದ್ರಿ. ವಾಲಿಬಾಲು ಚೆನ್ನಾಗಿ ಆಡ್ತಾಯಿದ್ರಿ. ಸರಿ, ಆಡೋಂಥ ಸಂದರ್ಭದಲ್ಲಿ ನಮ್ಮ ಕೇರಿಯ ಒಬ್ಬ ಹುಡುಗ, ಅವನು ಇವತ್ತಿಲ್ಲ ಪಾಪ ತೀರ್ಕೊಂಡಿದ್ದಾನೆ, ರವಿ ಅಂತೇಳಿ. ಸುಮ್ಮನೆ ಅವನಿಗೆ ಆಡ್ಬೇಕಾದ್ರೆ ಯಾವುದೋ ಸಣ್ಣ ಗಲಾಟೆಗೆ ಅವ್ನು ಇಟ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಟ್ರು. ಮನೆಗೆಲ್ಲ ನುಗ್ಗಿ ಹೊಡೆದಾಕಿದ್ರು. ನಾವೆಲ್ಲ ಯಾಕೆ ಅಂತೇಳಿ ನನ್ನ ಮಕ್ಕಳು ಯಾವನಾರು ಮಾತಾಡಿ ಸಾಯಿಸಾಕ್ಬಿಡ್ತೀರಿ ನಿಮ್ಮನ್ನು ಅಂತಂದರು. ಸರಿ, ಇದು ಹಿಂಗೆ ಇದು ಜಾಸ್ತಿ ಗಲಾಟೆ ಶುರು ಆಗೋಯ್ತು. ಸರಿ, ಊರ ಹಬ್ಬಗಳು ಬಂದರೆ ಊರ ಜಾತ್ರೆ ಅಂತೇಳಿ ಪಲ್ಲಕ್ಕಿಗಳೆಲ್ಲ ಮಾಡ್ತಾರೆ. ಆ 83ರಲ್ಲಿ ನಮ್ಮೂರಲ್ಲಿ ಪಲ್ಲಕ್ಕಿಗಳಾದವು. ನಾವು ಹಠ ಹಿಡಿದ್ರಿ, ನಮ್ಮೂರ ದೇವತೆ ಎಲ್ಲರೂ ಶೌಳಕಾಷ್ಟ ದೇವ್ರನ್ನು ಹಿಂದೆ ಬರಬೇಕು, ಮುಂದೆ ನಮ್ಮ ದೇವ್ರು ಇಲ್ಲ, ನಮ್ಮ ದೇವ್ರು ಮುಂದೆ ಹೋಗ್ಬೇಕು ಅಂತ ದೊಡ್ಡ ಗಲಾಟೆ ಆಗೋಯ್ತು. ಹಾಗಾದ್ರೆ ಊರಲ್ಲಿ ಜಾತ್ರೆ ಮಾಡೋದು ಬೇಡ ಅಂತೇಳಿ ನಮ್ಮೂರಲ್ಲಿದ್ದಂಥ ದೊಡ್ಡ ತಲೆಗಳಂತ ಏನಿದ್ದೀರಿ ಅವರೆಲ್ಲ, ನನ್ನ ಮಕ್ಳೇನೋ ಮಾಡ್ತಾರಪ್ಪ, ಗೌಡ್ರನ್ನ ಎದುರಾಕೊಂಡು ಊರಲ್ಲಿ ಬದುಕೋಕ್ಕಾಗುತ್ತಾ, ನಿಜವಾಗ್ಲೂ ಇವ್ರು ಏನೋ ಮಾಡ್ತಾರೆ, ನಮಗೊಂದು ಗತಿ ಕಾಣಿಸ್ತಾರೆ ಅಂತೆಲ್ಲ ನಮ್ಮನ್ನೆಲ್ಲ ಒಂದು ಸ್ವಲ್ಪ ಗಲಾಟೆ ಮಾಡಿ ಇದು ಮಾಡಿದ್ರು. ನಮ್ಮ 20 ಮನೆಗಳಲ್ಲಿ ಒಂದು 10 ಕುಟುಂಬ, 10 ಮನೆಗಳು IT ಫ್ಯಾಕ್ಟ್ರಿಯಲ್ಲಿ ಎಂಪ್ಲಾಯೀಸು, ಇನ್ನೊಂದು 5-6 ಮನೆಗಳು HL BHL ಸುತ್ತಮುತ್ತ. ಅವಾಗೆಲ್ಲ ಏನು
ಸುಮ್ಮನೆ ಏನು ಓದಿಲ್ಲ ಅಂದ್ರೆ ನಮ್ಮಪ್ಪ 4ನೇ ಕ್ಲಾಸ್ ಓದಿದ್ದು ಐ.ಟಿ.ಐ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದು. ಹಂಗಾಗಿ ಈ ದಲಿತ ಸಂಘರ್ಷ ಸಮಿತಿ ಐ.ಟಿ.ಐ ಫ್ಯಾಕ್ಟ್ರಿಯಲ್ಲಿ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಹೆಂಗಂದ್ರೆ ಈ SC ST ನಾನ್ SC ST ಅಂತೇಳಿ ದೊಡ್ಡ ಗಲಾಟೆಗಳು. ನಮ್ಮ ಕಾಲೋನಿಯಲ್ಲಿ ಇದ್ದಂಥ ಒಂದು 10 ಜನ ನೌಕರು ಏನು ಮಾಡಿದ್ರು, ಅವ್ರ ಸೇಫ್ಟಿಗೋಸ್ಕರ ನಮ್ಮನ್ನ ಕರ್ಕೊಂಡು ಹೋಗೋರು ಫ್ಯಾಕ್ಟ್ರಿ ಹತ್ರ 2:30ಗೆ ಎಲ್ಲ ನೀವು ಬಂದ್ಬಿಡ್ರಿ ಅಲ್ಲಿಗೆ ಅನ್ನೋರು. ಅವ್ರ ಫ್ಯಾಕ್ಟ್ರಿ ಬಿಟ್ಮೇಲೆ ಅವ್ರ ಜೊತೆಲಿ ನಾವು ಬರ್ಬೇಕು, ಯಾಕಂದ್ರೆ ಅವ್ರನ್ನ ಹೊಡಿತಾರೆ ಅಂತೇಳಿ ಭಯ. ಯಾವಾಗ ನಮ್ಮೂರಲ್ಲಿ ಗಲಾಟೆಗಳಾಯ್ತು, ಇಲ್ಲ ಇಲ್ಲಿ DSS ಅಂತ ಇದ್ದಾರೆ, ಅವ್ರಿಗೆ ನಾವು ಹೇಳೋಣ, ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ಆಗ ಐ.ಟಿ.ಐ ಫ್ಯಾಕ್ಟ್ರಿ ಹತ್ರ ಒಂದು ದಿವಸ ಹೋಗಿ ನಾವೆಲ್ಲ ಹಿಂಗೆ ನೋಡಿ ಸರ್ ಹಿಂಗಿದೆ, ಹಿಂಗೆ ಆಗ್ತಾ ಇದೆ, ಹಿಂಗೆ ಅಂತೇಳಿ. ಬಹುಶಃ ಉದಯ್ ಕುಮಾರ್ ಅಂತೇಳಿ ತಾವೆಲ್ಲರೂ ಕೇಳಿದ್ದೀರಿ, BBMPಯಲ್ಲಿ ವಿರೋಧ ಪಕ್ಷದ ನಾಯಕರು. ಆ ಕಾಲದಲ್ಲಿ ದೊಡ್ಡ ರೌಡಿ, ಮಾವಳ್ಳಿ ಅಂದರೆ ದೊಡ್ಡ ರೌಡಿಯ ಕನಕನಹಳ್ಳಿ ಮತ್ತು ಮಾವಳ್ಳಿ ಅಂದರೆ ದೊಡ್ಡ ರೌಡಿ. ಮಾವಳ್ಳಿ ಅಂದರೆ ಎದುರೋರು. ಸರಿ, ಅದರಲ್ಲೂ ಉದಯ್ ಕುಮಾರ್ ಅಂದ್ರೆ ಅವ್ನು ನಮ್ಮೂರಲ್ಲಿ ಮದುವೆ ಆಗಿದ್ದ. ಇನ್ನೂ ಭಯ, ಇಲ್ಲ ನಾವು ಉದಯನ್ ಕರೆಸ್ತೀರಿ ಅಂತ. ಅವನು ಉದಯನ್ ಬಂದ ಊರಾಗ ಒಂದು ರೌಂಡ್ ಹೊಡೆದ, ನಾವೆಲ್ಲ ಓಡಿದ್ರಿ. ಆಮೇಲೆ ಸರಿ ಹೋಗಿ ಐ.ಟಿ.ಐ ಫ್ಯಾಕ್ಟ್ರಿಗೆ ಅವತ್ತು ಹೆಂಗೋ ಹೋಗಿ ಐ.ಟಿ.ಐ ಫ್ಯಾಕ್ಟ್ರಿಯಲ್ಲಿ ಇದ್ದಂಥ ನೌಕರರು, ಅವಾಗ ಡಿ ಗೋಪಾಲ್ ಕೃಷ್ಣ ಅಂತ ಹೇಳಿ ಅವರು ಜನರಲ್ ಸೆಕ್ರೆಟರಿ ಆಗಿದ್ರು, SC ST ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಆಗಿದ್ರು. ಅವ್ರ ಹತ್ರ ಎಲ್ಲ ನಾವೆಲ್ಲ ಹೋಗಿ ಹೇಳಿದ್ರಿ. ಆರ್ ಮುನಿಯಪ್ಪ, ಮಾರ್ಸಂದ್ರ ಮುನಿಯಪ್ಪ, ಮೀಸೆ ಮುನಿಯಪ್ಪ, ಅಣ್ಣಯ್ಯ, ಇವರೆಲ್ಲ ಅಲ್ಲಿ ನೌಕರರು. ಇವ್ರ ಹತ್ರ ಎಲ್ಲ ಹೋಗಿ ನಮ್ಮ ಕಷ್ಟ ನೋಡಿ ಸಾರ್ ಹಿಂಗೆಲ್ಲ ಮಾಡ್ತಾರೆ ಹಿಂಗಂದ್ರೆ, ಹೌದಾ ನಾವು ಬರ್ತೀರಿ ಊರಿಗೆ ಅಂತೇಳಿ ಬಂದರು. ಬಂದೆಲ್ಲ ಊರೆಲ್ಲ ನೋಡಿದ್ರು. ಇವ್ರು ಬಂದು ಹೋಗಿತ್ತೆ. ನಮ್ಮೂರಲ್ಲಿ ಒಂದು AC ಬದನೆ ಅಂತ ಇದ್ರು 85ಅಲ್ಲಿ. ಅವರೊಂದು ಬೋರ್ವೆಲ್ ಹಾಕಿದ್ರು ಕಾಮನ್ ಆಗಿ ಊರ್ ಮುಂದೆ, ಒಂದೇ ಬೋರ್ವೆಲ್, ಬಾವಿಗಳೆಲ್ಲ ಹೋಗಿದ್ವು. ಈ ನನ್ನ ಮಕ್ಳು ಯಾರೋ ಸಂಘದವ್ರನ್ನ ಕರ್ಕೊಂಬಂದಿದ್ದಾರೆ ಅಂತೇಳಿ ಆ ಬೋರ್ವೆಲ್ನ ಬೆಳಗ್ಗೆನೆ ಕಟ್ ಮಾಡಿ ಮುಚ್ಚಾಕ್ಬಿಟ್ರು. ನೀರೇ ಇಲ್ಲ ಈ ನನ್ನ ಮಕ್ಳಿಗೆ, ನೀರು ಕೊಡಬಾರ್ದು ಅಂತೇಳಿ. ಸರಿ, ಹಿಂಗೆಲ್ಲ ಆದವಾಗ ACP ರಾಮಯ್ಯ, ಹಲ್ಸೂರಲ್ಲಿ ನಮ್ಮದು ACP, ಅವಾಗೆಲ್ಲ ಆ ಭಾಗಕ್ಕೆ ಒಬ್ಬರೇ ಇದ್ದಿತ್ತು. ಇನ್ಸ್ಪೆಕ್ಟರ್ಗಳೀಗ ಸ್ಟೇಷನ್ಗೆ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಅವಾಗೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳು. ತಮಗೆ ಈ ಜನಪದ ಕಲಾವಿದ ಅಂತೇಳಿ ನಾರಾಯಣ ಸ್ವಾಮಿ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು. ಅವರು 84-85 ನಮ್ಮೂರಿಗೆ ಸಬ್ ಇನ್ಸ್ಪೆಕ್ಟ್ರು. ನಮ್ಮೂರನ್ನ ಒಂದು 15-20 ಹಳ್ಳಿಗೆ ಸಬ್ ಇನ್ಸ್ಪೆಕ್ಟ್ರು. ಅವರು ಒಂದ್ಸಾರಿ ಹಿಂಗೆಲ್ಲ ಗಲಾಟೆಗಳಾಯ್ತು 83-84ರಲ್ಲಿ. ಸರಿ, DSS ಅಂತ ಇವರು ಒಂದಷ್ಟು ಜನ ಬಂದರು. ಸ್ಟೇಷನ್ಗೆ ಹೋಗಿ ಹೇಳಿದ್ರಿ. ಪೊಲೀಸರು ಬಂದರೆ ಹಿಂಗೆ ಪಟೇಲ್ರ ಮನೆ ಅಂದರೆ ಎಂಟ್ರೆನ್ಸಲ್ಲಿ ಇರೋದು, ಅವ್ರ ಮನೆಗೆ ಫಸ್ಟ್ ಬಂದರು. ಅವ್ರ ಹತ್ರ ಎಲ್ಲ ಮಾತಾಡಿ ಊರೊಂದು ವಿಚಾರ ನಾವು ನೋಡ್ಕೊಳ್ತೀವಿ, ನೀವು ಹೋಗ್ರಿ ಅಂದ್ರೆ ಅವ್ರು ಹಂಗೆ ವಾಪಸ್ ಹೋದ್ರು. ಊರೊಳಗಡೆನೆ ಬಂದಿಲ್ಲ ಪೊಲೀಸ್ನವರು. ನಮ್ಗೆ ಏನಾಗಬೇಕು? ಸರಿ, ಇಷ್ಟೆಲ್ಲ ಸಮಸ್ಯೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಎಲ್ಲ ಒಕ್ಕಲಿಗ ಸಮುದಾಯದವರು ಮೊಚ್ಚುಗಳು ದೊಣ್ಣೆಗಳಿಗೆ ನನ್ನ ಮಕ್ಕಳನ್ನ ಸಾಯಿಸಾಕೊಡ್ಬೇಕು, ಬಿಡಬಾರ್ದು, ಇನ್ನೇನೋ ಸಂಘದವ್ರನ್ನ ಕರ್ಕೊಂಬರ್ತಾರಂತೆ, ಹಂಗಂತೆ ಹಿಂಗಂತೆ ಏನೇನೋ ಮಾತನಾಡ್ತಾವ್ರೆ ಅಂತ ಹೇಳಿದ್ರು. ಇಂಥ ಗಲಾಟೆಯಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರು, ಪಾಪ ಅವ್ರು ಇವತ್ತಿಲ್ಲ, ಅವ್ರು ಸ್ವಲ್ಪ ಗಟ್ಟಿ ಧ್ವನಿ, ಸ್ವಲ್ಪ ಜೋರಾಗಿ ನನ್ನ ಮಕ್ಕಳ್ರ ಯಾವನ್ ಬರ್ತಿರೋ ಒಂದು ಸ್ವಲ್ಪ ಎಣ್ಣೆ ಗಿಣ್ಣೆ ಹಾಕೊಂಡು ಯಾವನ್ ಬರ್ತಿರೋ ಬರ್ರೋ ನೋಡೇ ಬಿಡೋಣ ಅಂತ ಅಷ್ಟು ಹೇಳಿದ್ದೆ. ಆ ಅಪ್ಪ ಅವ್ರ ಮನೆಗೆ ನಮ್ಮ ಮನೆ ಒಂದಷ್ಟು ದೂರ, ಒಂದಷ್ಟು ಕಾಲೋನಿಯಲ್ಲಿ ಎಲ್ಲ ಮನೆಗೆ ನುಗ್ಗಿ ನಮ್ಮ ಚಿಕ್ಕಮ್ಮನ್ನ ಎತ್ತಾಕೊಂಡು ಹೊರಗಡೆ ಬಂದು ಬಟ್ಟೆ ಎಲ್ಲ ಬಿಚ್ಚು ಹೊಡೆದ್ರು. ಅವ್ರು ಸಣ್ಣ ಹುಡುಗರು. ಯಾವ ಪೊಲೀಸವ್ನ ಕರ್ಕೊಂಬರ್ರಿ, ಯಾರನ್ನ ಕರ್ಕೊಂಬರ್ರಿ. ನಂಗೆ ಇವತ್ತು ಅದನ್ನ ನೆನ್ಸ್ಕೊಂಡ್ರೆ ಮೈ ಜುಮ್ ಅಂತದೆ. ನಾವು ಬಸವಲಿಂಗ ಸರ್ ಅವರು ಗಾಂಧಿ ಅಂಬೇಡ್ಕರ್ ಮೇಲೆ ಕೈ ಹಾಕೊಂಡು ಮೈ ಜುಮ್ ಅಂತ ಇತ್ತು. ಹೆಂಗೆ ಸಹಿಸ್ಕೊಳ್ಳೋದು ಹೆಂಗಪ್ಪ ಈ ಸಿಸ್ಟಮನ್ನ? ಇಷ್ಟೆಲ್ಲ ನಮಗೆ ತೊಂದರೆ ಕೊಟ್ಟಿದ್ದಾರಲ್ಲ, ಇಷ್ಟೆಲ್ಲ ನೋವು ಕೊಟ್ಟಿದ್ದಾರಲ್ಲ. ಇವತ್ತು ಹೆಂಗೆ ಈವನ್ ಟುಡೇ ನಾವು ಕೋಮುವಾದ, ಯಾರೋ ಹೆಣ್ಮಗಳು ಮಾತಾಡ್ತಾರೆ, ಬಾಗಿಲು ಹತ್ರ ಬಂದಿದ್ದೀನಿ ಒಳಗಡೆ ಬರೋದು ಅಂತ. ಜಾತಿವಾದ ಅನ್ನೋದು ಇವತ್ತು ನಮ್ಮ ಕತ್ತನ್ನು ಇಸುಕ್ತಾ ಇದೆ. ಇವತ್ತು ಈವನ್ ಟುಡೇ 75 ವರ್ಷ ಆಗಿದೆ, ಇವತ್ತು ಕತ್ತು ಇಸುಕ್ತಾ ಇದೆ ಜಾತಿ ಅನ್ನೋದು. ಇಂಥ ಒಂದು ಸಂದರ್ಭದಲ್ಲಿ ಪಬ್ಲಿಕ್ಕಲ್ಲೇ ಬಟ್ಟೆ ಬಿಚ್ಚಾಕಿ ಹೊಡೆದ್ರು. ನಾವೆಲ್ಲರೂ ಸ್ಟೇಷನ್ಗೆ ಹೋದ್ರಿ, ಏನೂ ಆಗಿಲ್ಲ, ಏನು ಮಾಡ್ಕೊಳಕ್ಕಾಗಿಲ್ಲ. ಕಡೆಗೆ ನಮ್ಗಿನ್ನೇನಂತ ಇಂದ್ರಮಾಲ್ ಅಂತ ಇತ್ತು ಅವಾಗ. ಅದಕ್ಕಿಂತ ಮುಂಚೆ ಇಲ್ಲಿ ಕಲೇಶಪಾಳ್ಯದಲ್ಲಿ ರಮಾಯಿ ಸರ್ ಅವ್ರಿಗೆ, ರಾಕೇಶ್ ಸರ್ ಗೊತ್ತಿದೆ, ಶಿವಜಗಣೇಶ್ ಸರ್, ಇಲ್ಲಿ ನನ್ನ ನಾಗರಾಜಣ್ಣ ಇದ್ದಾರೆ. ಇಲ್ಲಿ ಕಲೇಶಪಾಳ್ಯದಲ್ಲಿ ವಾಣಿಜ್ಯ ವಿದ್ಯಾಲಯ 5A ಅಂತೇಳಿ ಒಂದು ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ರು. ಆ ಆಫೀಸ್ಗೆ ಬಂದು ನಾವೆಲ್ಲ ಹೇಳಿದ್ರಿ, ಪೊಲೀಸ್ ಸ್ಟೇಷನ್ಗಳು, ಕೇಸ್ಗಳು,
ಊರಲ್ಲಿ ಅವರು ನಿಂತ್ಕೊಂಡ್ಬಿಟ್ರು, ನನ್ನ ಮಕ್ಕಳಿಗೆ ಎಷ್ಟಾಗುತ್ತೋ ಆಗಲಿ ನೋಡೇ ಬಿಡೋಣ ಅಂತ. ನಮ್ಮೂರಲ್ಲಿ ಒಕ್ಕಲಿಗರು, ಪಕ್ಕದ ಹಳ್ಳಿಯಲ್ಲಿ ಅಟ್ಯಾಚು ರೆಡ್ಡಿಗಳು, ಇವರಿಬ್ಬರು ಒಂದಾದರು, ರೆಡ್ಡಿ ಮತ್ತು. ಅಲ್ಲಿ ಒಬ್ಬ ನಮ್ಮಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದ, ಅವ್ರ ತಮ್ಮನ್ನ ಆಡಾಗಲೇ ಕೊಚ್ಚಿ ಬಿಸಾಕಿದ್ರು. ನನ್ನ ಮಕ್ಕಳು ನಿಮ್ಗೆ ಇಷ್ಟು ಧೈರ್ಯ ಬಂತ, ಏನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ. ಚಂದ್ರಪ್ಪ ಅಂತೇಳಿ ಅವರು ಇವತ್ತಿರೋ ಇದ್ದ. ಸರಿ, ಅವನಿಗೆ ಅರೆಸ್ಟ್ ಮಾಡಿದ್ರು. ಅವನೇನು ಜೈಲಿಗೆ ಹೋಗಿಲ್ಲ, ಏನೋ ಕಾಯಿಲೆ ಅಂತೇಳಿ ನಿಮ್ಮನ್ಸಲ್ಲಿ ಬಂದು ಸೇರ್ಕೊಂಬಿಟ್ಟ, ಜೈಲಿಗೆ ಹೋಗಿಲ್ಲ ಅವನು. ಸರಿ, ಈ ಸ್ಥಿತಿಯಲ್ಲಿ ಏನು ಮಾಡೋದು, ನಮಗೆ ಏನು ಮಾಡೋದು? ಆಗ ಆದರ್ಶ ಥಿಯೇಟ್ರ್ ಇತ್ತು, ಈಗ ಆದರ್ಶ ಥಿಯೇಟ್ರ್ ಹೊಡೆದಾಗಿದೆ. ಡೇ ಟೈಮಲ್ಲೆಲ್ಲ ಪೊಲೀಸ್ ಸ್ಟೇಷನ್ಗಳು ಅಲ್ಲಿ ಇಲ್ಲೆಲ್ಲ ಓಡೋದು, ಅರ್ಜಿಗಳು ಕೊಡೋದು. ರಾತ್ರಿ ಹೋಗಿ ಆದರ್ಶ ಥಿಯೇಟ್ರಲ್ಲಿ ನಮ್ಮವರೊಬ್ಬರು ಪರಿಚಯ ಇದ್ದವ್ರು ಇದ್ರು, ಅಲ್ಲಿ ಮೇಲೆ ಮಲ್ಕೊಳ್ಳೋದು ಥಿಯೇಟ್ರ್ ಒಳಗಡೆ. 2 ವರ್ಷ ಥಿಯೇಟ್ರಲ್ಲಿ ಮಲ್ಗೋದು, ಮತ್ತೆ ಬೆಳಗ್ಗೆ ಎದ್ದು ಅಲ್ಲೇ ಮುಖ ತೊಳ್ಕೊಳ್ಳೋದು, ಅದೇ ಬಟ್ಟೆಗಳು ಓಡಾಡೋದು. ಆ ಆಫೀಸ್ಗೆ ಹೋಗು, ಪೊಲೀಸ್ ಸ್ಟೇಷನ್ಗೆ ಹೋಗು, ಬರೀ ಪೊಲೀಸ್ ಸ್ಟೇಷನ್, ಇದು ಪೊಲೀಸ್, ಇದೇ ಜೀವನ ಆಗೋಯ್ತು. ಈ ರೀತಿಯಾಗಿ ನಾವು ದಲಿತ ಸಂಘರ್ಷ ಸಮಿತಿ ಒಳಗಡೆ ಎಂಟ್ರಿ. ಅವತ್ತೇನೋ ಅಂಬೇಡ್ಕರು ಅಥವಾ ಮೊನ್ನೆ ಫಸ್ಟ್ ಡೇ ಮಾತಾಡ್ತಾ ಇದ್ರು, ಉಳ್ಕುಂಟೆ ಮೂರ್ತಿ 86, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾಗಣ್ಣ ಅವಾಗ ನೌಕರಿಯಲ್ಲಿ ಅವರು ಇದ್ರು, ನಾವು ದನಿ ಸಾವನಿರ್ತಂದ್ರಿ. ತುಂಬ ಸಿಟ್ಟು ಮಾಡ್ಕೊಂಡ ನಾಗಣ್ಣ. ಡಿಸೈನ್ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ 86ರಲ್ಲಿ. ನನ್ನ ಕೇಳಿದೆ, ನೀವು ಸಾವನೀರ್ನ ನೀವು ಹಿಂಗೆ ಮಾಡಿದ್ದೀರಿ, ಹಂಗೆ ಮಾಡಿದ್ದೀರಿ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಲೆಟ್ರೇಡಲ್ಲಿ, ಬಸಣ್ಣ ಗೊತ್ತಿದೆಯೇನೋ, ಲೆಟ್ರೇಡಲ್ಲಿ ಅಂಬೇಡ್ಕರ್ ಫೋಟೋ ಇರಲಿಲ್ಲ ಅವತ್ತು. ಬರೀ ನಮ್ಮ ಸಿಂಬಲ್ ಒಂದು ಬಿಟ್ಟರೆ, ರೆಡ್ ಕಲರೇ ದಲಿತ ಸಂಘರ್ಷ ಸಮಿತಿ, ಪಕ್ಕದಲ್ಲಿ ಒಂದು ಸಿಂಬಲ್ ಬಿಟ್ಟರೆ ಇನ್ನಷ್ಟೇ ಯಾರ ಹೆಸರು ಇರಲಿಲ್ಲ, ಯಾರ ಫೋಟೋ ಇರಲಿಲ್ಲ, ಏನಿಲ್ಲ. ಇವತ್ತು ನೀವು ಲೆಟ್ರೇಡ್ ತೆಗ್ರೆ 3/4 ಪೇಜು ಫೋಟೋಗಳಿರ್ತವೆ, ಹೆಸರುಗಳಿರ್ತವೆ. ಇವತ್ತಿನ ಸ್ಥಿತಿ, ಆವತ್ತಿನ ಸ್ಥಿತಿ ನಮಗೆ ನಮ್ಮ ಜೀವ ಉಳಿದ್ರೆ ಸಾಕಪ್ಪ ಅನ್ನೋಂಥ ಸ್ಥಿತಿಗಳವತ್ತು. ನಮಗೆ ಬೇರೇನು ನಾವು ಅನ್ನಿಸ್ತಾ ಇರಲಿಲ್ಲ ನಮಗೆ. ಅಯ್ಯೋ ನಮಗೆ ಭೂಮಿ ಬೇಕು, ನಮಗೆ ಮನೆ ಬೇಕು, ನಮಗೆ ಹೈಯರ್ ಎಜುಕೇಷನ್ ಬೇಕು ಅಂತ ಅಂದ್ಕೊಂಡಂಥವ್ರಲ್ಲ ನಾವು. ಏನೋ ಹಿಂಗೆ ಹುಡುಗರು ಆಟ ಆಡ್ತಾ ಇದ್ರಿ, ಊರಲ್ಲೇನೋ ಹಬ್ಬಗಳು ಮಾಡ್ತಾಯಿದ್ರು, ಅದಕ್ಕೆ ಅವರು ಗೌಡಿಕೆಯನ್ನು ಮಾಡ್ತಾಯಿದ್ರು. ಅದು ಇವತ್ತಿನವರೆಗೂ ಇನ್ನೂ ಅದೇನು ಮನ್ಸುಗಳು ಒಂದು ಕಡೆ ಕುತ್ಕೊಂಡು ಇವತ್ತು ಟೀ ಕುಡಿಬೋದು, ಊಟ ಮಾಡ್ಬೋದು ಅಷ್ಟೇ. ಆ ಮನ್ಸುಗಳು ಇನ್ನೂ ಹಂಗೆ ಇದ್ದಾವೆ, ಯಾಕಂದ್ರೆ ನಾನು ಅನುಭವಿಸಿರೋನು ಇವತ್ತು ನೋಡ್ತಾ ಇದ್ದೀರಿ. ಹಾಗೆ ನಮ್ಮೂರಲ್ಲೊಂದು ಕೇರಳದಿಂದ ಬಂದಂಥ ಒಬ್ಬ ಮುಸ್ಲಿಂ ಕಾಕ ಒಂದು ಟೀ ಅಂಗಡಿ ಇಟ್ಕೊಂಡಿದ್ದ. 85 ಆ ಕಾಲಘಟ್ಟ. ಆಕಸ್ಮಿಕವಾಗಿ ಸುಮ್ಮನೆ ನಾವೊಂದು ಅಷ್ಟು ದೂರ ಹಿಂದೆ ಮುಂದೆ ಆ ರೋಡ್ ಇದೆಯಲ್ಲ, ಅಷ್ಟು ದೂರದಲ್ಲಿ ಟೀ ಅಂಗಡಿ. ನಾನು ಸುಮ್ಮನೆ ಟೀ ಅಂಗಡಿಗೆ ಹೋದೆ, ಸುಮ್ಮನೆ ಕೂತ್ಕೊಂಡು ಅವನು ಅಬ್ಬು ಅಂತ ಹೇಳಿ, ಪಾಪ ಅವನು ಮಲಯಾಳಿ ಮುಸ್ಲಿಮು, ಟೀ ಕುಡಿತಾ ಇದ್ದೆ. ಒಬ್ಬ ಪ್ರಸಾದ್ ಅಂತ ಅಂತಿದ್ದ, ಬಂದವನೇ ನನ್ನ ಮಗ ಇಟ್ಕೊಂಡು ಪಟ 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 ಅಂತ ಹೊಡೆದ. ಅವ್ನು ಹೆಂಗೆ ಅಂದ್ರೆ, ನೀನು ನಮ್ಮನ್ನು ಒಲ್ಲನ ಮಕ್ಕಳು ಬಂದು ಟೀ ಕುಡಿಯೋಷ್ಟು ತಾಕತ್ ಬಂದ್ಬಿಡ್ತಾನೆ ನಿಮಗೆ, ಅದು ಹೋಟ್ಲೊಳಗಡೆ ಬಂದು, ಏನು ಧೈರ್ಯನೋ ನಿಮಗೆ ಅಂತ ಹೊಡೆದ್ರು. ಹೆಂಗಾಗಬೇಕು ನೆನ್ಸ್ಕೊಂಡ್ರೆ, ಹೆಂಗಾಗಬೇಕು? ಈಗ ಚೆನ್ನಾಗಿ ಏನು ಮಾಡ್ಕೊಳಕ್ಕಾಗಿಲ್ಲ. ಆ ಅವಮಾನ, ಆ ಸಿಟ್ಟು, ಅದು ದಲಿತ ಸಂಘರ್ಷ ಸಮಿತಿಯಲ್ಲಿ ಗಟ್ಟಿಯಾಗೋದಕ್ಕೆ ಸಾಧ್ಯ ಆಗಿತ್ತು. ದಲಿತ ಸಂಘರ್ಷ ಸಮಿತಿ ನಾವೇನೋ ದೊಡ್ಡದಕ್ಕೆ ನಾವು ಕಟ್ಟಬೇಕು, ಇದಕ್ಕೆ ಸಾಹಿತ್ಯ ಬೇಕು, ಇದಕ್ಕೆ ಈ ರೀತಿ ಇರಬೇಕು ಅಂತೋದಲ್ಲ. ನಮ್ಮ ಬದುಕನ್ನು ಕಟ್ಕೊಳ್ಬೇಕು, ನಾವು ಬದುಕಬೇಕು. ಆಗ ದಲಿತ ಸಂಘರ್ಷ ಸಮಿತಿ ಒಳಗಡೆ ಅವಾಗ ನಾನು ಬಂದಂಥ ಕಾಲಘಟ್ಟ ನಮ್ಮ ಎಂ ವೆಂಕಟಸ್ವಾಮಿ ಜಿಲ್ಲಾ ಸಂಚಾಲಕರು. ಆ ಸಂದರ್ಭದಲ್ಲಿ ಒಬ್ಬ ದೊಡ್ಡ ಸ್ಟ್ರಾಂಗ್ ಲೀಡ್ರು ಒಂದು ಸಾರಿ 84-85 ಟೌನ್ ಹಾಲಲ್ಲಿ ಒಂದು ಕಾರ್ಯಕ್ರಮ ವೆಂಕಟಸ್ವಾಮಿ ಅಧ್ಯಕ್ಷತೆಯಲ್ಲಿ ವಿ ನಾಗರಾಜಣ್ಣ ಇದ್ರು ಅಂತ ಅಂದ್ಕೊಂಡಿದ್ದೀನಿ. ಅಂತರ್ಜಾತಿ ಅಂದರೆ ಬೇರೆ ಬೇರೆ ಜಾತಿ, ಇವತ್ತಿನ ಅಂತರ್ಜಾತಿ. ಆವತ್ತು ಅಂತರ್ಜಾತಿ ವಿವಾಹದಲ್ಲಿ ವೆಂಕಟಸ್ವಾಮಿ ಸ್ಟೇಜಲ್ಲಿ ಒಂದು ಬ್ಲೇಡ್ ತಗೊಂಡು ಇಲ್ಲಿ ಕಟ್ ಮಾಡಿ ತಗೊಂಡು ತಿಲಕ ಇಟ್ಟ, ನಿಮ್ಗೆ ಒಳ್ಳೇದಾಗಲಿ. ನಮಗೆ ಅದು ಒಂಥರ ಮೈಯೆಲ್ಲ ಒಂದು ರೀತಿ ಇದಾಯಿತು, ಇನ್ಸ್ಪಿರೇಷನ್ಸ್ ಡೆವಲಪ್ ಆಯಿತು. ಹಾಗಾಗಿ ದಲಿತ ಸಂಘರ್ಷ ಸಮಿತಿಯ ಒಳಗಡೆ ಒಬ್ಬ ಕಾರ್ಯಕರ್ತನಾಗಿ, ಗ್ರಾಮ ಸಂಚಾಲಕನಾಗಿ, ಗ್ರಾಮದಲ್ಲಿ ಫಸ್ಟ್ ನಾವು ಗ್ರಾಮ ಶಾಖೆಗಳು ಮಾಡ್ತಾಯಿದ್ವಿ. ಎಲ್ಲ ಘಟನೆಗಳಾದ್ಮೇಲೆ 85ರಲ್ಲಿ ನನ್ನ ದಲಿತ ಸಂಘರ್ಷ ಸಮಿತಿ ಒಂದು ಶಾಖೆ ಅಂತ ಮಾಡಿ ಅಲ್ಲಿ ಗ್ರಾಮ ಸಂಚಾಲಕ ಅಂತೇಳಿ ನನ್ನ ಗ್ರಾಮ ಸಂಚಾಲಕ ಮಾಡಿದ್ರು. ಆ ನಂತರದಲ್ಲಿ ಹೋಬಳಿ ಮಟ್ಟದ ಪದಾಧಿಕಾರಿಯಾಗಿ, ತಾಲೂಕು ಮಟ್ಟದ ಪದಾಧಿಕಾರಿಯಾಗಿ, ಜಿಲ್ಲಾ ಮಟ್ಟಕ್ಕೆ ಬರೋದ್ರೊಳಗಡೆ ಒಂದಷ್ಟು ನಮಗೆ ಕ್ಲಾರಿಟಿ ಇಲ್ಲ. ನಾವು ಸಂಘಟಿತರಾಗಬೇಕು. ಅಕ್ಕಪಕ್ಕದ ಹಳ್ಳಿಗಳಿಗೆಲ್ಲ ನಾವು ನಾವಾಗ ಟಮಟೆ ಹೊಡ್ಕೊಂಡು ಊರಲ್ಲಿ ಹೋಗ್ತಾ ಇದ್ರೆ ಭತ್ತ ಕೊಟ್ಟು ಅಂತ ಅವಾಗೆ ಮಾತನಾಡ್ತಾಯಿದ್ರು. ನಾವು ಒಂದು ಹಳ್ಳಿಗೆ ಗ್ರಾಮ ಶಾಖೆ ಮಾಡಬೇಕಂದ್ರೆ
ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದಕ್ಕಿಂತ ಮುಂಚೆನೆ ನಾವೆಲ್ಲರೂ ಸೇರಿ ಟಮಟೆ ಹೊಡ್ಕೊಂಡು ಹಾಡು ಹೇಳ್ಕೊಂಡು ಊರೆಲ್ಲ ಒಂದು ರೌಂಡ್ ಹೊಡಿ, ನೋಡಪ್ಪ ಬಂದು ಸಂಘದವರು ಬಂದಿದ್ದೀರಿ, ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸಂಘದ ವಿಚಾರಗಳು ಹೇಳ್ತೀರಿ, ನೀವೆಲ್ಲ ಇಲ್ಲಿಗೆ ಬರಬೇಕು ಅಂತೇಳಿ ಟಮಟೆ ಹೊಡ್ಕೊಂಡು ಊರೆಲ್ಲ ಒಂದು ರೌಂಡ್ ಹೊಡೆದು ಎಲ್ಲ ಕರೆದು ಎಲ್ಲರೂ ಬಂದ ಮೇಲೆ ಒಂದು ಸಭೆ ಮಾಡ್ಯಾರಿ ಹಳ್ಳಿಗಳಲ್ಲಿ ನಮ್ಮ. ಆ ರೀತಿಯಾಗಿ ದಲಿತ ಸಂಘರ್ಷ ಸಮಿತಿ ಒಟ್ಟೊಟ್ಟಿಗೆ ಆ ಕಾಲಘಟ್ಟದಲ್ಲಿ ಅವಾಗ ಇದ್ದಿತ್ತು ಒಂದೇ DSS ಅಂದರೆ ಈಗೇನೋ ನಾನು ಲೀಡ್ರ್ ಆಗಬೇಕು, ನಾನು ಶಾಲು ಹಾಕೊಬೇಕು, ನಂದೊಂದು ಬಣ ಏನೂ ಇಲ್ಲ ಅಲ್ಲಿ. ಅವಾಗ ತುಂಬ ಪ್ಲೈನ್, ನಾವು ಉಳಿಬೇಕಪ್ಪ, ನಮ್ಮ ಜೀವ ಉಳಿದ್ರೆ ಸಾಕು, ನಾವು ಉಳಿದ್ರೆ ಸಾಕು ಅನ್ನಂಥ ಕಾಲಘಟ್ಟದಲ್ಲಿ ನಾವು ದಲಿತ ಸಂಘರ್ಷ ಸಮಿತಿಯಲ್ಲಿ ಬಂದಿತ್ತು. ಆನಂತರದಲ್ಲಿ ಇಲ್ಲಿ ಸಿದ್ಧಲಿಂಗಯ್ಯ ಮೇಸ್ಟ್ರು ಆಗಿದ್ರು, ನಾನು ಶಂಕರ್ ಅವರು ಫ್ರೀ ಆದವಾಗ ಇಲ್ಲಿಗೆ ಬರೀರಿ. ಅವ್ರ ಪಾಪ ಏನೋ ಒಂದು ಚೌರಿಯಾಡಿ ಇಲ್ಲೊಂದು ಮುಂದೆ ಒಂದು ಪೆಟ್ಟಿ ಅಂಗಡಿತ್ತು, ಆ ಕನ್ನಡ ಡಿಪಾರ್ಟ್ಮೆಂಟ್ ಮುಂದೆ ಎಲ್ಲೋ ಒಂದಷ್ಟು ಅಲ್ಲಿ ಈ ಬ್ರೆಡ್ಡು ಬನ್ನು ಆಮ್ಲೆಟು ಕೊಡ್ಸೋರು ಮೇಸ್ಟ್ರು ಅಷ್ಟೇ. ನಮ್ಮದು ಹೋಗೋವಾಗ ನಮ್ಗೊಂದಷ್ಟು ಕಾಸು ಕೊಡೋರು, ಒಂದು 50 ಪೈಸನ, 1 ರೂಪಾಯಿ 2 ರೂಪಾಯಿ ಅದು ತಗೊಂಡು ಬಸ್ಗೆ ಹೋಗಿರಿ. ಆಮೇಲೆ ನೈಟು 10 ಗಂಟೆಗೆ ಮಾರ್ಕೆಟಿಂದ ನಮ್ಮದೊಂದು BTS ಬಸ್ಸು ಲೇಟ್ ಆಯ್ತಂದರೆ ಎನ್ ವೆಂಕಟೇಶು, ನಾನು ಮತ್ತು ನಮ್ಮ ಶಂಕರು ಒಂದಷ್ಟು ಜನ ನಾವೆಲ್ಲ ಬಸ್ಸಿಗೆ ಕಾದಿದ್ಕೊಂಡು ನೈಟ್ ಹೋಗ್ಯಾರಿ. ರಾತ್ರಿ 11 ಗಂಟೆ ಆಗೋದು. ನಮ್ಮಮ್ಮನ ಎಬ್ಬರಿಸಿದ್ರೆ ಆಗ ಬಂದು ಎಷ್ಟು ಜನ ಬಂದಿದ್ದಾರೆ, 3 ಜನ 4 ಜನ ಒಂದು ಮುದ್ದೆ ಮಾಡಿ ಖಾರ ಹರಿದು ಮೊಟ್ಟೆ ಇದ್ರೆ ಅಲ್ಲಿ ನಮ್ಮ ತಾತನ ಅಂಗಡಿ ಅಂತಲ್ಲ ಗೌಡ್ರದ್ದು ಪಾಪ ಅಯ್ಯಪ್ಪ, ಎಷ್ಟೊತ್ತನೆಲ್ಲ ಹೋದ್ರೆ ಬಾಗಿಲು ತಟ್ಟಿದ್ರೆ ಮೊಟ್ಟೆನೇನೋ ಕೊಡೋನು, ಟೊಮೊಟೊ ತಗೊಂಬಂದು ಈರುಳ್ಳಿ ತಗೊಂಬಂದು ಚಟ್ನಿ ಮಾಡಿ ಖಾರ ಹರಿದು ಮೊಟ್ಟೆ ಬಾಯಿ ಕೊಡೋರು. ಹಿಂಗೆ ಬೆಳಗ್ಗೆ ಆದರೆ ದೊಮ್ಲೂರಲ್ಲಿ ಯಾರ ಪಕ್ಕದಲ್ಲಿ ದರ್ಗಾ ಅವ್ರ ಮನೆ, ತಿಂಡಿಗೆ ಅವ್ರ ಮನೆಗೆ ನಡ್ಕೊಂಡು ಅವ್ರ ಮನೆಗೆ ತಿಂಡಿಗೆ ಬರೆಯಿರಿ. ಅಲ್ಲಿ ತಿಂಡಿ ತಿನ್ಕೊಂಡು ನಡ್ಕೊಂಡು ಪ್ರಜಾವಾಣಿ ಕಡೆ ಬಂದು ಹಿಂಗೆ ಸಿಟಿ ಕಡೆ ಬಂದರೆ ಮತ್ತೆ ಸಂಘಟನೆ. ಈ ರೀತಿಯಾಗಿ ದಲಿತ ಸಂಘರ್ಷ ಸಮಿತಿಯ ಆ ದಿನಗಳನ್ನು ನಾವು ಕಳೆದ್ರೆ. ಆಮೇಲೆ ಅವಾಗ ನಮಗೇನು ಕ್ಯಾಂಪ್ಗಳು ಯಥೇಚ್ಛವಾಗಿ ಕ್ಯಾಂಪ್ಗಳಾಗ್ತಾಯಿತ್ತು. ವರವರ್ರಾವ್ ಅವರು ಇವತ್ತು ಪಾಪ ತುಂಬ ಆರೋಗ್ಯ ಕೆಟ್ಟಿದೆ. ಗೌರಿಬಿದನೂರಲ್ಲಿ 5 ದಿವಸಗಳ ಅಧ್ಯಯನ ಶಿಬಿರ ತಗೊಂಡಿದ್ರು. ಆ ಥರ ತುಂಬ ಜನ, ಕೆ ರಾಮದಾಸ್ ಅಂತವರು, ನಮ್ಮ ಕೋಟಗನಹಳ್ಳಿ ರಾಮಯ್ಯ ಸರು, ಎನ್ ವೆಂಕಟೇಶು, MD ಗಂಗಣ್ಣ, ತ್ಯಾಗಿ ಅವರು, ಇವರೆಲ್ಲರೂ ಒಟ್ಟಿಗೆ ನಾವು ಸೇರ್ಕೊಂಡೆ. ಅದು ಮತ್ತೆ ಒಂದು ಕಡೆ ವೆಂಕಟ ಸ್ವಾಮಿ ರೆಬಲ್ ಆದರು ದಲಿತ ಸಂಘರ್ಷ ಸಮಿತಿ ಒಳಗಡೆ. ಫಸ್ಟ್ ಇದೇನಪ್ಪ ಹಿಂಗೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದ್ರೂ ವೆಂಕಟ ಸ್ವಾಮಿನ ಆ ಕಾಲ ಸಣ್ಣ ಹುಡುಗರು ನಾವು ನೋಡಿದ್ರೆ ಭಯ ಬೀಳೇರಿ ವೆಂಕಟಸ್ವಾಮಿನ, ಅಷ್ಟು ಟೆರರ್ ಆಗಿದ್ದ. ನನ್ನ ಮಕ್ಕಳ ಹೊಡಿರ ಇವ್ರನ್ನ ಇಟ್ಕೊಂಡು ಅನ್ನೋರು. ನಾನು ಶಂಕರು ಸುಮ್ಮನೆ ಹೋಗ್ತಾ ಇದ್ರೆ ವೆಂಕಟಸ್ವಾಮಿ ಮತ್ತೆ ದೂರ ಓಡೋಡಿ, ಬೇಡಪ್ಪ ಇವ್ನ ಸವಾಸ ಬೇಡಪ್ಪ ಅಂತೇಳಿ. ಆದರೆ ತ್ಯಾಗಿಯವ್ರು ಬಂದ ನಂತರದಲ್ಲಿ ನಮ್ಮನ್ನೆಲ್ಲ ಒಂದು ಸೋದರ ಭಾವನೆಯಿಂದ ನಮ್ಮನ್ನೆಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಮತ್ತು ಓಡಾಡೋದು. CM ಮುನಿಯಪ್ಪನವ್ರೂ ಒಂದಷ್ಟು ದಿವಸಗಳ ಕಾಲ ರಾಜ್ಯ ಸಂಚಾಲಕರಾಗಿದ್ದವಾಗ ನಮಗೇನು ಅವ್ರು ಅಲ್ಲಿ ನಿಂತಿದ್ರೆ ನಾವು ಇಲ್ಲಿ ನಿಂತಿರೇರಿ ಅಂತ ಗಟ್ಟಿ. ಯಾಕಂದರೆ ಕಾಫಿ ಪ್ಲಾಂಟೇಶನ್ ಒತ್ತುವರಿ ಸಂದರ್ಭದಲ್ಲಿ ನಾವೆಲ್ಲ ರಾತ್ರಿ ಶ್ರೀಧರನ್ನು ಇಂದ್ರಮಹಲ್ ಲಾಡ್ಜಲ್ಲಿದ್ದಂಥ ಸಂದರ್ಭದಲ್ಲಿ ನಾವೊಂದು 2-3 ಸಾವಿರ ಜನ ಗಾಂಧಿನಗರದಲ್ಲಿ ರೋಡಲ್ಲಿ ಮಲಗಿದ್ರಿ. ಶ್ರೀಧರನ್ನು ಹೇಳ್ತಾ ಇದ್ರು, ಪಾಪ ಇವರೆಲ್ಲ ಹಿಂಗೆ ಮಲಗಿದ್ದಾರೆ, ಇವ್ರು ಊಟ ಇಲ್ಲ, ಏನು ಮಾಡೋದು, ಎಲ್ಲರೂ ರವೆ ಸಿಗ್ತದನ್ನು ನೋಡು, ತಂದು ಉಪ್ಪಿಟ್ಟು ಮಾಡಿ ನೈಟು ಎಲ್ಲರಿಗೂ ಕೊಡ್ರಿ. ರಾತ್ರಿ 2 ಗಂಟೆವರು ತಿನ್ಕೊಂಡಿದ್ರಿ ಅಲ್ಲಿ. ಮತ್ತೆ ಬೆಳಗ್ಗೆ 5 ಗಂಟೆ ಜನತಾ ದರ್ಶನ ಹೆಗ್ಡೆವರು ಅವ್ರ ಮನೆಗೆ ಹೋಗಿ ಮುಗೀತು ಎಲ್ಲ. ಈ ರೀತಿಯಾಗಿ ದಲಿತ ಸಂಘರ್ಷ ಸಮಿತಿಯ ಒಟ್ಟೊಟ್ಟಿಗೆ ಬಂದಿದ್ದೀರಿ. ಇವತ್ತು ದಲಿತ ಸಂಘರ್ಷ ಸಮಿತಿ ಇವತ್ತೊಂದು ನಮಗೆ ಅನಿವಾರ್ಯ ಅಂತ ಅನಿಸಿದೆ ನಮಗೆ. ಯಾಕಂದರೆ ನಾವು ಬೇರೆ ಬೇರೆ ಗುಂಪುಗಳನ್ನು ಕಟ್ಕೊಂಡಿರ್ಬೋದು, ಯಾವುದೇ ಇಶ್ಯೂ ಬಂದಂಥ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಸೇರ್ತಕ್ಕಂಥದ್ದು. ಇವತ್ತು ಕೋಮುವಾದ ಅಂತ ನಾವು ಮಾತನಾಡ್ತೀರಿ, ಮತ್ತು ಜಾತಿವಾದದ ಬೇರುಗಳು ಇನ್ನೂ ಗಟ್ಟಿಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ನಾವು 2-3 ದಿವಸಗಳ ಹಿಂದೆ ನೋಡಿದ್ದೀರಿ, ಒಬ್ಬ ದಲಿತ ಹುಡುಗ ಮತ್ತು ವಾಲ್ಮೀಕಿ ಹುಡುಗಿ ತಂದೆ. ಅಂದರೆ ನಮ್ಮ ಒಳಗಡೆನೆ ಇವತ್ತೊಂದು ನಾವು ಇನ್ನು ಲಿಂಗಾಯತರು ಒಕ್ಕಲಿಗರ ಸಮುದಾಯದ ದೂರವಾಗಿ ಉಳಿತು. ನಮ್ಮ ಒಳಗಡೆನೆ ಇನ್ನೂ ನಾವು ಜಾತಿಗಳನ್ನು ದೂರ ತಳ್ಳೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಇಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಮುಂದಿನ ಸವಾಲುಗಳು ಹೆಂಗಿರಬೇಕು ಅನ್ನೋ ನಾನು ಅದು ಮೊನ್ನೆಯಿಂದ ಯೋಚನೆ ಮಾಡ್ತಾಯಿದ್ದೆ. ತುಂಬ ಜನ ಇಲ್ಲಿ ಮಾತನಾಡ್ತಾಯಿದ್ರು ಬುಸ ಚಳುವಳಿಯ ಬಗ್ಗೆ. ಅಗ್ರಹಾರವರು ಮಾತನಾಡೋಂಥ ಸಂದರ್ಭದಲ್ಲಿ ತುಂಬ ಕುತೂಹಲದಿಂದ ಕುಳಿತಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳ್ತಾರೆ ಅಂತೇಳಿ. ಅವರು ಆರೋಗ್ಯ ಸರಿ ಇಲ್ಲ ಅಂಥೇಳಿ
ಒಂದು ಸ್ವಲ್ಪ ಹೇಳಿ ಅವರು ಇದು ಮಾಡಿದ್ರು. ಮತ್ತು ಈ ರೀತಿಯಾದಂಥ ದಿನಗಳಲ್ಲಿ ಮತ್ತೆ ಎಲ್ಲರೂ ನಾನು ಫಸ್ಟ್ ಟೈಮ್ 86ರಲ್ಲಿ ವಿ ನಾಗರಾಜ್ ಅವ್ರನ್ನ ನೋಡಿದ್ವಿ. 86ರಲ್ಲಿ ನಾವು ಜಿಲ್ಲಾ ಸಮ್ಮೇಳನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಆವಾಗ ಅವರು MSAL ಉದ್ಯೋಗದಲ್ಲಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಒಂದು ದನಿ ಅಂತೇಳಿ ಒಂದು ಸಂಚಿಕೆ ತಂದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಧ್ಯದಲ್ಲೇ ಜಿಲ್ಲಾ ಸಮಿತಿಯಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ನಾಗಣ್ಣರವರನ್ನು ಭೇಟಿ ಮಾಡಿ, ಆ ನಂತರದಲ್ಲಿ ನಾನು ಹಾಸನದಲ್ಲಿ ದಲಿತ ಸಂಘರ್ಷ ಸಮಿತಿ ಏನು ತ್ಯಾಗಿಯವರು ಸ್ಟೇಟ್ ಕನ್ವೀನರ್ ಆದ ನಂತರದಲ್ಲಿ ನಮ್ಮ ಹುಲ್ಕೆರೆ ಮಾದೇವ್ ಅವರು ಇಲ್ಲೇ ಇದ್ದಾರೆ, ಅವರೆಲ್ಲ ಇನ್ನೊಂದು ಸಂಯೋಜಕ ಸಮಿತಿ ಅಂತೇಳಿ ಆಯಿತು. ಪ್ರಜಾವಾಣಿಗೆ ಆದಮೇಲೆ ಪ್ರಜಾವಾಣಿಗೆ ನಾನು ಶಂಕರ್ ಅವರು ನೈಟ್ ಒಂದು 7:30-8 ಗಂಟೆ ಇರಬೇಕು. ಅವಾಗೆಲ್ಲ ಹಿಂಗೆ ಜೋಡಿಸ್ತಾ ಇದ್ರು, ಈಗಂತ ಕಂಪ್ಯೂಟರ್ ಏನಿಲ್ಲ, ಎಲ್ಲ ಜೋಡಿಸ್ತಾ ಇದ್ರು. ನಾನು ಶಂಕರ್ ಒಳಗಡೆ ಹೋದವಾಗ ರಾಕೇಶ್ ಸರ್ ಅವರು ಆ ಕಂಪೋಸಿಂಗ್ ಇದರಲ್ಲಿ ಇದ್ರು. ಅವರು ಏನು ರಯ್ಯ ಹಿಂಗೆ ಮಾಡ್ಕೊಂಡಿದ್ದೀರಿ ನೀವು ಅಂತೇಳಿ, ಅದು ದೊಡ್ಡದಾಗಿ ದಾಸಂಸ ಇಬ್ಬಾಗ ಅಂತೇಳಿ ಒಂದು ದೊಡ್ಡದಾಗಿ ಬಂದಿತ್ತು. ಅವಾಗ ನಾವು ಸಾರ್ ಏನು ಸಾರ್ ಇದು ಹಿಂಗಾಯಿತು ಅಂತ, ಏನಪ್ಪ ನಿಮ್ಮ ಇದು ಅಂತೇಳಿ ಸರಿ ಆಯಿತು ಅಂತ ಅದನ್ನ ತೆಗೆದು ಒಂದು ಒಂದು ಚಿಕ್ಕದಾಗಿ ಒಂದು ಇಷ್ಟಕ್ಕೆ ದಾಸಂಸ ಇಬ್ಬಾಗ ಅಂತ ಅದನ್ನ ಮಾಡಿ ಆಯಿತು ಹೋಗ್ರಿ ಅಂತ ಅಂದರು. ಅವಾಗ ನಾವು ಪಂಚಮ ಪತ್ರಿಕೆ ಇದ್ದಂಥ ಸಂದರ್ಭದಲ್ಲಿ ಈ ಎಲ್ಲ ಗಲಾಟೆಗಳಾಗ್ತಾ ಇತ್ತು. ಮಹಾಲಿಂಗಯ್ಯ ಅಂತೇಳಿ ಒಬ್ಬ ಕುರುಬ ಸಮುದಾಯದ ಒಬ್ಬ ರೈಟ್ರು ನಮ್ಮ ಪೊಲೀಸ್ ಸ್ಟೇಷನಲ್ಲಿ, ಅವನು ST ಬೋಗಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದ. ನಾವು ಈ ITI ಫ್ಯಾಕ್ಟ್ರಿ ಎಂಪ್ಲಾಯೀಸ್ಗೆ ಡಿ ಗೋಪಾಲ್ ಕೃಷ್ಣ, ಅವಾಗ ತುಂಬ ಟ್ಯಾಲೆಂಟ್ ಅವರೇ ನಮಗೆ ಗೈಡು ಗೋಪಾಲ್ ಕೃಷ್ಣರವರು. ನಾನು ಸಾರ್ ನೋಡಿ ಹಿಂಗಾಗಿದೆ, ಅವ್ನು ಯಾವ ಜಾತಿ ಹುಡುಕ್ರಿ ಫಸ್ಟು ಅವನ್ನ ಇದು ಮಾಡೋಣ ಅಂತ ಅಂದರು. ಆಮೇಲೆ ಇದೆಲ್ಲ ಹೇಳಿದ್ರು, ನಾನು ಒಂಚೂರು ಎಲ್ಲ ಬರೆದು ಕೊಟ್ಟೆ, ನಮ್ಮೂರಲ್ಲಿ ಏನೇನು ಆಗ್ತಾ ಇದೆ, ಪೊಲೀಸರು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ. 86ರ ಸಂಚಿಕೆಯಲ್ಲಿ ಇದು ಯಾವುದು ಪಂಚಮದಲ್ಲಿ ನಾಗಕಂಡ ನಾಗಸಂದ್ರ ಅಂತೇಳಿ ಒಂದು ಅರ್ಧ ಪೇಜು ಪಂಚಮದಲ್ಲಿ ಬಂತು. ಅದನ್ನ ತಗೊಂಡೋಗಿ ಎಲ್ಲ ಕಡೆ ನಾವು ಹಂಚಿದ್ರಿ. ಆ ಪಂಚಮ ತಗೊಂಡೋಗಿ ಅವ್ನು ಸಸ್ಪೆಂಡ್ ಆಗೋಗ್ಬಿಟ್ಟ. ಅವನು ಅಂದರೆ ಆ ಪತ್ರಿಕೆಗೆ ಇದ್ದಂಥ ಶಕ್ತಿ ಇತ್ತಲ್ಲ ನಮಗೆ. ಹೌದಿಲ್ಲ, ನಾವು ಸುದ್ದಿ ಸಂಗಾತಿಗೆ ಹೋಗಿರಿ, ನಾವು ಶಂಕರಲ್ಲಿ ಕೆಲಸ ಮಾಡ್ತಾಯಿದ್ರು ಸುದ್ದಿ ಸಂಗಾತಿಯಲ್ಲಿ, ಬೈಂಡ್ರು ಏನಾಗಿ ಕೆಲಸ ಮಾಡ್ತಾಯಿದ್ರು. ನಾವು ಸಂಜೆ ಹೋದರೆ ಹಿಂದೂದರವರು ಒಂದಷ್ಟೆಲ್ಲ ವೇಸ್ಟ್ ಪೇಪರ್ಸ್ ಎಲ್ಲ ಒಂದು ಬಂಡಲ್ ಇರಯ್ಯ ಅಂತ ಕಾಯಿಸಿ 6 ಗಂಟೆ ಕೊಡೋರು ಒಂದು ಬಂಡಲ್ ವೇಸ್ಟ್ ಪೇಪರ್ಸ್. ಅದನ್ನೆಲ್ಲ ತಗೊಂಬಂದು ನಾವು ಬೆಂಗಳೂರಲ್ಲಿ ಪ್ರಿಂಟ್ ಆಗೋಂಥ ಸಂದರ್ಭದಲ್ಲಿ ಅದನ್ನೆಲ್ಲ ತಗೊಂಬಂದು ನಾವು ಸಂಜಾವಾಣಿಗೆ ಕೊಡಿರಿ. ಅಲ್ಲಿ ಪ್ರಿಂಟ್ ಆದರೆ ಅದನ್ನ ತೊಗೊಂಡೋಗಿ ಅದನ್ನೆಲ್ಲ ಬಂಡಲ್ಸ್ ಓದ್ಕೊಂಡೋಗಿ ವಿಜಯನಗರದ AK ಕಾಲೋನಿಯಲ್ಲಿ ರಾಮಯ್ಯ ಸಾರು ಅವ್ರದ್ದೊಂದು ರೂಮ್ ಇತ್ತು ಮೇಲ್ಗಡೆ. ಏನು ಸರ್, ಆ ರೂಮಲ್ಲಿ ಹಾಕಿ ನಾವು ಬರೆಯಿರಿ. ಅಂದರೆ ಈ ರೀತಿಯಾಗಿ ಈ ಚಳುವಳಿಯಲ್ಲಿ ನಮಗೆ ಅವಾಗ ಒಂದು 10 ರೂಪಾಯಿ ಕೊಡೋರು. ಈ ಪ್ರೆಸ್ ನೋಟನ್ನು ನೀವು ಎಲ್ಲರಿಗೂ ಕೊಟ್ಕೊಂಬರ್ರಿ ಅಂದರೆ ಕಳೆ 10 ರೂಪಾಯಿ ಓಡಾಡೋದಕ್ಕಲ್ಲ, ಕಳೆಕಾಯಿ ತಗೊಂಡು ಇಬ್ಬರು ಒಂದು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಎಲ್ಲ ನಡ್ಕೊಂಡು ಇಡೀ ಬೆಂಗಳೂರು ನಡ್ಕೊಂಡು ನಾವು ಈ ಪತ್ರಿಕೆಗಳಿಗೆ ಕೊಟ್ಕೊಂಡು ಬರೆಯಿರಿ. ಇವತ್ತು ಹುಡುಗರು ಕಾರ್ ಕೇಳ್ತಾರೆ, ಆ ಸ್ಥಿತಿಗೆ ಇವತ್ತು ನಾವು ಬಂದು ತಲುಪಿದ್ದೀವಿ. ಸ್ನೇಹಿತರೆ, ಇದು ನೆನಪುಗಳು. ನಮಗೆ ದಲಿತ ಸಂಘರ್ಷ ಸಮಿತಿಯ ಒಳಗಡೆ ಎಲ್ಲವನ್ನ ಅನುಭವಿಸಿದ್ದೀರಿ. ಆದರೆ ಮನುಷ್ಯರಾಗಿದ್ದೀರಿ. ಮುಖ್ಯವಾಗಿ ಸ್ವಾಭಿಮಾನವನ್ನು ದಲಿತ ಸಂಘರ್ಷ ಸಮಿತಿ ಕೊಟ್ಟಿದೆ, ಧೈರ್ಯ ಕೊಟ್ಟಿದೆ, ಪ್ರಶ್ನೆ ಮಾಡೋದು ಕೊಟ್ಟಿದೆ. ಪೊಲೀಸವರು ತಪ್ಪು ಮಾಡಿದ್ರೆ ಅವರ ಡ್ರೆಸ್ಸಲ್ಲೇ ಕತ್ತಿನ ಪಟ್ಟೆ ಹಿಡ್ಕೊಂಡು ಕೇಳೋಂಥ ಶಕ್ತಿಯನ್ನು ಏನಾದರೂ ಕೊಟ್ಟಿದೆ ಅಂದರೆ ಅದು ದಲಿತ ಸಂಘರ್ಷ ಸಮಿತಿ. ಒಬ್ಬ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಒಳಗಡೆನೆ ಅವಾಗ ಅಂಬೇಡ್ಕರಿಸಮ್ ಗೊತ್ತಿಲ್ಲ, ಯಾವ ಇಸಮ್ ನಮಗೆ ಗೊತ್ತಿಲ್ಲದಿದ್ದಂಥ ದಿನಮಾನಗಳಲ್ಲಿ ನಮ್ಗೆ ಈ ರೀತಿಯಾದಂಥ ಎಲ್ಲ ರೀತಿಯ ಪ್ರಜ್ಞೆಯನ್ನು ಈ ಸಮಾಜದಲ್ಲಿ ನಾವು ಮನುಷ್ಯರು ಅಂತ ಹೇಳಿ ಆ ದಲಿತ ಸಂಘರ್ಷ ಸಮಿತಿ ಕೊಟ್ಟಂಥ ಆ ಒಂದು ಪ್ರಜ್ಞೆ ನಮ್ಮನ್ನು ಇಲ್ಲಿವರೆಗೂ ತಗೊಂಡಿದ್ದ. ಆ ನಂತರದಲ್ಲಿ ನಾನು ದಲಿತ ಸಂಘರ್ಷ ಸಮಿತಿ ಒಳಗಡೆ ಕೆಲಸ ಮಾಡ್ತಾನೆ ಇಲ್ಲೇ MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದೆ, MA ಮಾಡ್ಕೊಂಡೆ. ಹಂಪಿ ಯೂನಿವರ್ಸಿಟಿಗೆ ಹೋದೆ, ಡಿಲೀಟ್ ಮಾಡಿದೆ. ಜರ್ನಲಿಸಮ್ ಮಾಡ್ಕೊಂಡೆ, ಹುಬ್ಳಿಗೆ ಹೋದೆ, ಲಾ ಮಾಡ್ಕೊಂಡೆ. ಅದು ದಲಿತ ಸಂಘರ್ಷ ಸಮಿತಿ ಕೊಟ್ಟಂಥ ಒಂದು ಅರಿವು, ಪ್ರಜ್ಞೆ, ಸ್ವಾಭಿಮಾನ, ಶಕ್ತಿ. ಅದು ನಮ್ಮ ಹತ್ರ ಏನು ಇರಲಿಲ್ಲ. ಆದ್ರೂ ದಲಿತ ಸಂಘರ್ಷ ಸಮಿತಿ ನಮ್ಗೇನು ಅನಿಸ್ತದೆ ಎಲ್ಲವನ್ನ ಕೊಟ್ಟಿದೆ. ನಮಗೆ ಒಂದು ರೀತಿಯಾಗಿ ನಮಗೆ ಅದು ಒಂಥರ ದಲಿತ ಸಂಘರ್ಷ ಸಮಿತಿ ಒಂಥರ ಮಿಲ್ಟ್ರಿ. ನಮಗೆ ಅದೇ ನಮಗೆ ರಕ್ಷಣೆ.
ಬೇರೆ ಇದ್ಯಾರು ನಮಗೆ ಯಾರೋ ರಾಜಕಾರಣಿಗಳು ಕೊಡ್ತಾರೆ. ನನಗೆ 83ರಲ್ಲಿ ಜ್ಞಾಪಕ ಇದೆ, ವರ್ತೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫಸ್ಟ್ ಟೈಮು CPM ಸೂರ್ಯನಾರಾಯಣರಾವ್ ಅವ್ರು ಗೆದ್ರು ಸರ್. ನಮ್ಮೂರಲ್ಲಿ ಗಲಾಟೆಗಳಾಗೋಯ್ತು. ನಾನು ಶರಣಪ್ಪ ಅಂತ BM ಅಲ್ಲಿ ಒಬ್ಬ ಕಾಮ್ರೇಡ್, ಅವ್ರು ಇನ್ನೂ ಇದ್ದಾರೆ ಪಾಪ, ಅವರು ತುಂಬ ಶುಳ್ಕಷ್ಟವರು, ಹೆಚ್ಚು ಗಟ್ಟಿಯಾದಂಥ ಕಮ್ಯುನಿಸ್ಟ್ ಫಾಲೋವರು. ಅವ್ರ ಹತ್ರ ಹೋಗಿ ಹೇಳಿದೆ, ಅಣ್ಣ ನೋಡಿ ಹಿಂಗೆ ಆಗೋಗ್ಬಿಟ್ಟಿದೆ, ನಮ್ಮೂರಲ್ಲಿ ಗೌಡ್ರು ನಮ್ಮನ್ನು ಇಟ್ಕೊಂಡು ಹೊಡಿತಾ ಇದ್ದಾರೆ, ಏನಣ್ಣ ಮಾಡಿದೆ, ಬಾ ನಮ್ಮ MLA ಹತ್ರ ಕರ್ಕೊಂಡು ಹೋಗ್ತೀನಿ ಅಂತೇಳಿ LHಗೆ ಕರ್ಕೊಂಬಂದರು. ಸೂರ್ಯನಾರಾಯಣರಾವ್, ಯಾವ ಊರು ಸರ್? ನಾಗಸಂದ್ರ ಅಂತ. ಓ, ನಾಗಸಂದ್ರದಲ್ಲಿ ನಮ್ಗೆ ಓಟ್ಗಳೇ ಬಿದ್ದಿಲ್ಲ, ನಮ್ಮವ್ರು ಯಾರಿದ್ದಾರೆ, ನಮ್ಮ ಕಾರ್ಯಕರ್ತರು ಅಲ್ಲಿ ಅಂದ. ಯಾರು ಕಾರ್ಯಕರ್ತರು ಯಾರು, ಕಮ್ಯುನಿಸ್ಟ್ ಅವ್ರು ಯಾರು, ಏನು ಇಲ್ಲ ಸಾರ್, ಹಿಂಗಾಗಿದೆ ಸಾರ್ ಅಂತಂದ್ರೆ. ಆಯ್ತು ನೋಡೋಣ, ಆಯ್ತು ನಡೀರಿ ಅಂತಂದು. ಈಗೇನಪ್ಪ ಹಿಂಗಂದ್ಬಿಟ್ರಲ್ಲ ನಮ್ಮ MLA. ಇವ್ರು ಪಾಪ ಶರಣಪ್ಪನವ್ರು, ಇಲ್ಲ ಸಾರ್ ತುಂಬ ಒಳ್ಳೆ ಹುಡುಗರು ಸಾರ್, ಎಲ್ಲ ನಮ್ಮ ಹುಡುಗರು ಸಾರ್, ಏನು SLC PUC ಓದ್ಕೊಂಡವ್ರೆ ಸಾರ್, ಏನು ಹೇಳಿದ್ರೂ ಕೇಳಿಸ್ಕೊಳ್ತಾನೆ ಇಲ್ಲ ಯಪ್ಪ. ಇನ್ನು ನಮ್ಗೆ ಇನ್ನು ಯಾರ ಹತ್ರ ಹೋಗೋದು ನಾವು? ಒಂದು ಕಡೆ ರಾಜಕಾರಣಿಗಳು ಹಿಂಗೆ, ಪೊಲೀಸವರು ಪಟೇಲ್ರಿ ಊರೊಳಗಡೆ ಹೋಗ್ಬೇಡ ಅಂದ್ರೆ ಊರೊಳಗಡೆನೆ ಬರೋದಿಲ್ಲ ಪೊಲೀಸ್ನವರು. ನಮ್ಮ ಲೆಕ್ಕನೇ ಇಲ್ಲ. ನಮ್ಮೂರಲ್ಲಿ ನಮ್ಮ ಮುಂದೆ ಏಯ್ ನಮ್ಮ ಮನೆ ಮುಂದೆ ಇದೆ, ಆ ತಿಪ್ಪೆ ಮಾರ್ಕೊಂಡು ನನ್ನ ಮಕ್ಕನ ಕೊಲೆ ಮಾಡು, ಆ ತಿಪ್ಪೆ ಮಾರಿ ಬೇಲ್ ಮಾಡಿಸ್ಕೋಣ ನಾನು, ಆ ತಿಪ್ಪೆಗೆ ಸಮಾನ ಅಂತ ನಮ್ಮನ್ನು ಇಟ್ಟಿದ್ರು. ಆ ತಿಪ್ಪೆ ಮಾರೋ, ಈ ನಮ್ಮ ಮಗನ ಕೊಲೆ ಮಾಡಿಬಿಟ್ಟು ಬೇಲಲ್ಲಿ ಬರೋಣ, ಅದೇನಾಗುತ್ತೆ ನೋಡೋಣ. ಇಂಥ ಪರಿಸ್ಥಿತಿ ಒಳಗಡೆ ದಲಿತ ಸಂಘರ್ಷ ಸಮಿತಿ ಪ್ರಾಣಗಳನ್ನು ಉಳಿಸಿತ್ತು ನಮ್ಮನ್ನು. ಸುಮ್ಮನೆ ದಲಿತ ಸಂಘರ್ಷ ಸಮಿತಿ ಅಂದ್ರೆ ಇವತ್ತು ಯಾರ್ಯಾರು ಏನೇನನ್ನ ಮಾತಾಡ್ಕೊಂಬೋದಪ್ಪ, ಯಾರು ಏನಾದ್ರು ಮಾತಾಡ್ಕೊಳ್ಳಿ. ಆದರೆ ಈ ಶೋಷಿತ ಸಮುದಾಯಗಳ ಅಥವಾ ದುರ್ಬಲ ವರ್ಗಗಳ ಮಾನ ಪ್ರಾಣವನ್ನು ಉಳಿಸಿತ್ತು ಏನಾದರೂ ಅದು ಇದ್ದರೆ ಅದು ದಲಿತ ಸಂಘರ್ಷ ಸಮಿತಿ ರಾಜ್ಯದಲ್ಲಿ. ತುಂಬ ಹೆಮ್ಮೆಯಿಂದ ಹೇಳ್ತೀರಿ. ಇವತ್ತು ಏನು 100 ಬಣ ಆಗಿರ್ಬೋದು, 1000 ಬಣಗಳಾಗಿರ್ಬೋದು, ಆದರೆ ಇವತ್ತು ಆ ಶಕ್ತಿಯನ್ನು, ಆ ಧೈರ್ಯವನ್ನು ಏನಾದರೂ ಕೊಟ್ಟಿದೆ ಅಂದರೆ ಅದು ದಲಿತ ಸಂಘರ್ಷ ಸಮಿತಿ. ಹಾಗಾಗಿ ದಲಿತ ಸಂಘರ್ಷ ಸಮಿತಿಯನ್ನು ನಮ್ಮ ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡು ನಾವು ನೋಡೋದು. ಬೇರೆಯವರು ಎಷ್ಟು ಕೆಟ್ಟದಾಗಿ ಏನೇ ಮಾತಾಡ್ಕೊಂಡ್ರೆ ದಲಿತ ಸಂಘರ್ಷ ಸಮಿತಿ ನಮ್ಮ ತಾಯಿನೇ. ಅದು ಅದ್ರಲ್ಲಿ ಬೇರೆ ಯಾವುದೇ, ಆ ತಾಯಿ ಬಗ್ಗೆ ಎಷ್ಟು ಏನೇ ಆಗಿರಲಿ ತಾಯಿ, ಅವ್ರ ತಾಯಿನೇ. ಎಷ್ಟು ಪ್ರೀತಿ ಇರ್ತದೆ ಅಷ್ಟು ಪ್ರೀತಿಯಿಂದ ನಾವು ದಲಿತ ಸಂಘರ್ಷ ಸಮಿತಿಯನ್ನು ಅಪ್ಕೊಂಡಿದ್ದೀರಿ, ಕಟ್ಕೊಂಡಿದ್ದೀರಿ, ಎಲ್ಲ ಒದ್ಕೊಂಡಿದ್ದೀರಿ, ಎಲ್ಲ ಮಾಡ್ಕೊಂಡಿದ್ದೀರಿ. ಇದು ಒಂಥರ ಇದಾಗ್ತಾ ಇದೆ. ಯಾಕಂದರೆ ನಾನು ಇಷ್ಟೊತ್ತು ಮಾತನಾಡಿರೋದು ನನ್ನ ವೈಯಕ್ತಿಕವಾಗಿ ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಅನುಭವಿಸಿತ್ತು, ನೋಡಿದಂಥ ದಿನಗಳನ್ನು, ಕಳೆದ 40 ವರ್ಷಗಳಲ್ಲಿ ಎಲ್ಲವನ್ನ ನೋಡ್ಕೊಂಡು ಬಂದಿದ್ದೀರಿ. ಆದರೆ ಇವು ಮುಂದೆ ಏನು ಅಂತಕ್ಕಂಥದ್ದು ನಾವಿಷ್ಟೆಲ್ಲ ಚಿದ್ರ ನಾನು ಬಹುಶಃ ಹಿಂದೂಧರ್ ಅವರು ಇಲ್ಲ ಇಲ್ಲಿ. ಕಳೆದ 23ರಲ್ಲಿ ಸ್ಫೂರ್ತಿಧಾಮದಲ್ಲಿ ಮರುಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳನ್ನು ಸಭೆ ಕರೆದವಾಗ ನಾನು ಅವ್ರಿಗೂ ಅಲ್ಲೊಂದು ಮಾತು ಹೇಳಿದೆ. ವಿ ನಾಗರಾಜ್ ಸರ್ ಇದ್ರು ಅವತ್ತು. ನಾನು ಅವ್ರು ಹೇಳಿದ್ರೆ, ಏಯ್ ನೀನು ಕುಳಿತುಕೊಳ್ಳೋ ಮರಯ್ಯ, ನಾನು ಮಾತನಾಡ್ತೀನಿ, ಎಮೋಷನಲ್ ಆಗಬೇಡ ಅಂತ. ಇವತ್ತು ನಾವು ಜಾತಿಯ ಕಾರಣಕ್ಕೋಸ್ಕರ, ಬೇರೆ ಬೇರೆ ಕಾರಣಕ್ಕೋಸ್ಕರ ಛಿದ್ರ ಆಗಿದ್ರೂ ಕೆಲವು ಕಾಲಘಟ್ಟಗಳಲ್ಲಿ ಒಂದು ಕಡೆ ಬರ್ತಕ್ಕಂಥ ನೋಡಿ, ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಎಷ್ಟೇ ಡಿಫ್ರೆನ್ಸಸ್ ಇದ್ರೂ ನಾವು ಇಲ್ಲಿ ಸೇರಿದ್ದೀರಿ. ಇದು ನಿಜವಾಗ್ಲೂ ಒಂದು ರೀತಿಯಾದಂಥ, ನಿಜವಾಗ್ಲೂ ದಲಿತ ಸಂಘರ್ಷ ಸಮಿತಿ ಕಲಿಸಿರೋಂಥ ಪಾಠ ಇದು ನಮಗೆ. ವೈಯಕ್ತಿಕವಾಗಿ ದ್ವೇಷ ಅಲ್ಲ ನಮಗೆ. ಇವತ್ತು ನಾವು ವಿ ನಾಗರಾಜ್ ಅಣ್ಣದ ಒಂದು ಬಣ ಇರ್ಬೋದು, ನಂದೊಂದು ಬಣ ಇರ್ಬೋದು, ತಿಮ್ಮಯ್ಯ ಅವ್ರದ್ದು ಒಂದು ಬಣ ಇರ್ಬೋದು, ಶಂಕರ್ ಅವರು ಒಂದು ಕಡೆ, ಸಾಗರ್ ಅವರು ಒಂದು ಕಡೆ, ಜೈನ್ ಮಲ್ಪೆ ಒಂದು ಕಡೆ, ನಾವೆಲ್ಲ ಇದ್ರೇನು ಈ ವರ್ಗೀಕರಣ ಆಗಬೇಕು ಅಂದಾಗ ನಾವೆಲ್ಲ ಒಂದೇ ವೇದಿಕೆಯಲ್ಲಿದ್ರಿ. ಹೌದು, ಆಗಬೇಕು, ಎಲ್ರಿಗೂ ಅವ್ರವ್ರ ಪಾಲು ಅವ್ರವ್ರಿಗೆ ಸಿಗಬೇಕು. ಕಳೆದ 30 ವರ್ಷಗಳಿಂದ ಚಳುವಳಿಯಲ್ಲೇ ಬಂದಿದ್ದೀರಿ. ಬೇರೆ ಬೇರೆ ಗುಂಪುಗಳಾಗಿದ್ರೂ ಸಹ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳಿರಲಿಲ್ಲ ನಮಗೆ. ಇಂಥ ಒಂದು ಆವತ್ತು ನಾನು ಹೇಳಿದೆ, ಇಲ್ಲ ನಾವೇನಾದರೂ ಒಂದು ಪರ್ಯಾಯ ಶಕ್ತಿ ಕರ್ನಾಟಕದಲ್ಲಿ ಆಗಬೇಕು. ರಮೇಶ್ ಸರ್ ಅವ್ರ ಮನೆಗೆ ಹೋಗಿದ್ದೆ ನಾನು. ಇಲ್ಲ ಸರ್ ನೀವೇನಾದ್ರು ಪಾಪ ಅವ್ರು ಒಂದು 2-3 ಪ್ರಯತ್ನಗಳನ್ನು ಮಾಡಿದ್ರು. ಇಲ್ಲ, ಕರ್ನಾಟಕದಲ್ಲಿ ಎಲ್ಲ ಗುಂಪುಗಳನ್ನು ಸೇರಿಸಿ ಒಂದು ಒಕ್ಕೂಟ ಥರ ಏನಾದರೂ ಮಾಡಿ ಒಂದು ಪರ್ಯಾಯ ಶಕ್ತಿ ಮಾಡಿ. ಮರುಸ್ವಾಮಿ ಸರ್ ಹತ್ರ ಅವತ್ತು ನಾನು ಮನವಿ ಮಾಡ್ಕೊಂಡೆ. ನೋಡಿ ಸರ್, 89ರಲ್ಲಿ ದಾವಣಗೆರೆಯಲ್ಲಿ ಜನರಲ್ ಬಾಡಿ ಸಭೆ ಆದಂಥ ಸಂದರ್ಭದಲ್ಲಿ BV ಚಂದ್ರಪ್ರಸಾದ್ ತ್ಯಾಗಿ ಅವರು ಅವತ್ತಿನ ರಾಜ್ಯ ಸಂಚಾಲಕರು, ಇಡೀ ರಾಜ್ಯ ಸಮಿತಿ ಅವತ್ತು ಹೇಳ್ತಿಲ್ಲ ತ್ಯಾಗಿನೇ ಕಂಟಿನ್ಯೂ ಆಗಲಿ, ಕರ್ನಾಟಕದಲ್ಲಿ ತುಂಬ ಬಿಕ್ಕಟ್ಟುಗಳಿದೆ, ತುಂಬ ಸಮಸ್ಯೆಗಳಿದೆ ಅಂದವಾಗ ಇಲ್ಲ ಬೇಕಾದ್ರೆ ನಾನು DSS ಬಿಟ್ಟುಬಿಡ್ರಿ ಅಂದರೆ ಬಿಟ್ಟುಬಿಡ್ತೀನಿ, ಇನ್ನೊಂದು ಸಾರಿ ಕಂಟಿನ್ಯೂ ಆಗಲ್ಲ ಅಂತ.
ಹೇಳಿದ್ರು. ಆಗ ಎನ್ ಮುನ್ಸ್ವಾಮಿನ ಸ್ಟೇಟ್ ಕನ್ವೀನರ್ ಮಾಡಿದ್ರಿ. ಆದರೆ ಇವತ್ತು ಒಬ್ಬ ಸ್ಟೇಟ್ ಕನ್ವೀನರೇ ಸಾಯೋವರೆಗೂ ನಾನೇ ಸ್ಟೇಟ್ ಕನ್ವೀನರ್ ಅನ್ನೋಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಕಳೆದ 20 ವರ್ಷಗಳಲ್ಲಿ ನಾವು ನೋಡ್ಕೊಂಡ್ರೆ, ಆದ್ರೂ ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಕಡೆ ಸೇರ್ಕೊಂಡು ಒಂದು ಪರ್ಯಾಯವಾದಂಥ ಕರ್ನಾಟಕದಲ್ಲಿ ನಾವು ಶಕ್ತಿ ಆಗದೇ ಇದ್ದರೆ, ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. 2013ರಲ್ಲಿ SC ST TSP ಅಂತಕ್ಕ ಒಂದು ಕಾಯ್ದೆಯನ್ನು ತಂದು, ತುಂಬ ಅದ್ಭುತವಾದಂಥ ಕಾಯ್ದೆ. ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟಲ್ಲಿ ಅವರ ಹಣವನ್ನು ಮೀಸಲಿಡಬೇಕು ಅಂತೇಳಿ. ಅದು ಇದುವರೆಗೂ ಬಂದಂತೆ 2013ರಿಂದ ಇಲ್ಲಿವರೆಗೂ ಬಂದಂತೆ ಯಾವುದೇ ಸರ್ಕಾರ ಅದನ್ನು ಪ್ರಾಮಾಣಿಕವಾಗಿ ಆ ಸಮುದಾಯಗಳಿಗೆ ಖರ್ಚು ಮಾಡಿಲ್ಲ. ಇವತ್ತು ಪ್ರಬುದ್ಧ ಸ್ಕೀಮ್ ಅಂತ ಒಂದು ಮಾಡಿದ್ದಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕೇಂದ್ರದ ಸರ್ಕಾರದಿಂದ. ಹೈಯರ್ ಎಜುಕೇಷನ್ಗೆ SC ST ಮಕ್ಕಳನ್ನ ಕಳಿಸ್ಬೇಕು, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ದುಡ್ಡಿಲ್ಲ ಅಂತ. ಮತ್ತು ಈ ದುಡ್ಡೆಲ್ಲ ಎಲ್ಲೋಯ್ತು ಅಂದರೆ ಗ್ಯಾರಂಟಿಗಳಿಗೆ 42,000 ಕೋಟಿಯಷ್ಟು ಹಣವನ್ನು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ. ಆಯ್ತಪ್ಪ, ನೀವು ಕುರುಬರ ಅಭಿವೃದ್ಧಿ ನಿಗಮ ಇದೆ, ವೀರಶೈವರ ಅಭಿವೃದ್ಧಿ ನಿಗಮ ಇದೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇದೆ, 1 ರೂಪಾಯಿ ಅದರಿಂದ ತಗೊಂಡಿಲ್ಲ. ಈ ಗ್ಯಾರಂಟಿಗಳಿಗೆ ಸಂಪೂರ್ಣವಾಗಿ ಯಾವ ಹಣ ತಗೊಂಡಿದ್ದಾರೆ? ಇದೇ ಹಣನ ತಗೊಂಡಿದ್ದಾರೆ. ನಾವು ಪ್ರಶ್ನೆ ಮಾಡಿದ್ರೆ, ನಿಮ್ಮವರು SC ST ಓಡಾಡಲ್ಲೇನ್ರಿ, ಕರೆಂಟ್ ಯೂಸ್ ಮಾಡಲ್ಲೇನ್ರಿ? ಅವ್ರಿಗೆ ಮಾಡಲ್ವಾ? ಅವ್ರಿಗೊಂದು ನೀತಿ, ನಮಗೊಂದು ನೀತಿ. ಇದು ಯಾವ ನ್ಯಾಯ ಇದು? ನಾವು ಎದ್ದು ಬಿದ್ದು ಇಲ್ಲಪ್ಪ ಕಾಂಗ್ರೆಸ್ BJP ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತಾರೆ, ಏನೇನೋ ಮಾಡಾಕ್ತಾರೆ, ಕೋಮು ಗಲಭೆಗಳಾಗ್ತದೆ ಅಂತೇಳಿ ನಮ್ಮನ್ನು ಕೊಲೆ ಮಾಡಿದವಾಗ ಯಾರು ಕೇಳ್ತಾ ಇಲ್ವಲ್ಲ, ನಮ್ಮ ಹಣವನ್ನು ತಿಂದಾಕ್ದವಾಗ ಯಾರು ಕೇಳ್ತಾ ಇಲ್ವಲ್ಲ. ನಾವು ಸುಮ್ಮನೆ ಕುಳ್ತಿದ್ದೀರಿ, ಯಾರನ್ನು ಕೇಳಬೇಕು? ಇಲ್ಲ ಈಗ ನಮಗೆ ಅವೆಲ್ಲ ಇರಲಿ, ಮಾತಾಡೋಣ ಆಮೇಲೆ, ಫಸ್ಟ್ ಕಾಂಗ್ರೆಸ್ಗೆ ಓಟ್ ಹಾಕೋಣ ಅಂತಾರೆ. ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೂ ಅದೇ ಪರಿಸ್ಥಿತಿ, BJP ಬಂದ್ರೂ ಅದೇ ಪರಿಸ್ಥಿತಿ ಅನ್ನೋಂಥ ಅನ್ಸೋಂಥ ಮಟ್ಟಿಗೆ ಇವತ್ತು ನಮಗೆ ಬಂದು ನಾವಿಲ್ಲಿ ಕುಳ್ತಿದ್ದೀರಿ. ಯಾರು ಬಂದ್ರೂ ನಮ್ಮ ಸ್ಥಿತಿ ಇದೇನಾ? ನಮ್ಮ ಗೋಳನ್ನು ಕೇಳೋರು ಯಾರು? ನಮ್ಮ ಬದುಕನ್ನು ಕೇಳೋರು ಯಾರು? ಇಂಥ ಒಂದು ಕಾಲಘಟ್ಟದಲ್ಲಿ ಒಂದು ಪರ್ಯಾಯವಾದಂಥ ಒಂದು ಶಕ್ತಿ ಆಗೋದಕ್ಕೆ ಸ್ವಲ್ಪ ಎಲ್ಲ ಹಿರಿಯರಿದ್ದಾರೆ, ಚಿಂತಕರಿದ್ದಾರೆ. ಈಗೆಲ್ಲ ಓದ್ಕೊಂಡಿದ್ದೀರಿ, ಈಗೆಲ್ಲರೂ ನಾವು ಓದ್ಕೊಂಡಿದ್ದೀರಿ. ಅಂಬೇಡ್ಕರ್ ಬಗ್ಗೆ ಮಾತನಾಡೋದ್ರೆ 1 ದಿವಸ ಅಲ್ಲ, 2 ದಿವಸ ಮಾತನಾಡ್ತೀರಿ. ಅಂಬೇಡ್ಕರ್ ಅವರ 1920ರವರೆಗೂ ಏನೇನಾಯಿತು, 1920ರಿಂದ 1930ವರೆಗೂ ಅದು ಮನುಸ್ಮೃತಿ ಸುಟ್ಟಿತ್ತಾಗಿರಬೇಕು, ನೀರನ್ನು ಮುಟ್ಟಿತ್ತಾಗಿರ್ಬೋದು, ಸತ್ಯಾಗ್ರಹದಿತ್ತು, ಕಲಾ ದೇವಸ್ಥಾನ ಪ್ರವೇಶ ಆಗಿರ್ಬೋದು, 30ರಿಂದ 35 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಮಾತನಾಡೋರಿದ್ದೀರಿ. 35ರಿಂದ 56ವರೆಗೂ ಬಾಬಾ ಸಾಹೇಬರ ರಾಜಕೀಯ ಹೋರಾಟಗಳು, ಅವ್ರು ಕಟ್ಟಿದಂಥ ಪಕ್ಷಗಳು, ಅವ್ರ ಧಾರ್ಮಿಕ ಚಳುವಳಿಗಳು, ಇವತ್ತು 3 ದಿವಸ 4 ದಿವಸ ಮಾತನಾಡ್ಬೋದು. ಇಷ್ಟೆಲ್ಲ ಈಗ ತಿಳ್ಕೊಂಡಿದ್ದೀರಿ. ಬಟ್ ಆವಾಗ ನಮ್ಗೆ ABCD ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಅಂಥ ದಿನಗಳಲ್ಲಿ ಚಳುವಳಿ ಅನ್ನೋದಕ್ಕಿಂತನೂ ಅದೊಂದು ಸಂಘ, ಗುಂಪು. ನಮಗೇನೋ ಒಂದು ಚಳುವಳಿ ಅಂದರೆ, ಈಗ ಚಳುವಳಿ ಬಗ್ಗೆ ತುಂಬ ಉದ್ದುದ್ದವಾಗಿ ನಾವು ಮಾತನಾಡ್ತೀರಿ. ಆ ದಿನಗಳಲ್ಲಿ ಸಂಘದವರು ಅಂದರೆ ಮುಗುತ್ತು, ಅಷ್ಟೇ. ಸಂಘದವ್ರು ಅಂದರೆ ಮುಗುತ್ತು. ಅದು ಯಾವುದೋ ನಮ್ಮಲ್ಲಿ ಒಬ್ಬ ಆ ಅಮ್ಮ ಇಲ್ಲ, ತೀರ್ಗಿದ್ದ ಒಕ್ಕಲಿಗ ಗೌಡ ಸಮುದಾಯ, ಅದ್ಯಾವುದೋ ಅಮೇರಿಕದವನಂತಪ್ಪ ಸಂಘ ಕಟ್ಕೊಂಬಿಟ್ಟವ್ರೆ ಅಂತ. ಆ ಅಮ್ಮನಿಗೆ ಅಂಬೇಡ್ಕರ್ ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾರೋ ಅಮೇರಿಕದವನ ಸಂಘ. ನನ್ನ ಮಕ್ಕಳು ಏನಪ್ಪ ಅವ್ರು ಮಾತಾಡೇ ಪೊಲೀಸ್ ಸ್ಟೇಷನ್ಗೆ ಓಡೋಗ್ತಾರೆ. ಅದೇನೋ ಅವನೇನೋ ಬರೆದ್ಬಿಟ್ಟವನಂತೆ ತಗೊಂಡೋಗಿ ಒಳಕ್ಕೆ ಹಾಕ್ಬಿಡ್ತಾರಪ್ಪ. ಯಾರು ಓಡಾಡಂಗಿಲ್ಲಪ್ಪ. ನನ್ನ ಮಕ್ಕಳ ಮುಖ ನೋಡೋಗಿ ನಮ್ಗೆ ಭಯ ಆಗ್ತದಪ್ಪ ಅನ್ನೋಳ ಅಮ್ಮ ಲಕ್ಷ್ಮಮ್ಮ ಅಂತೇಳಿ, ಪಾಪ ಏಜ್ ಆಗಿರೋರು. ಅಂಥ ದಿನಗಳು. ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಶ್ವರತ್ನ ಅಂತ ಮಾತನಾಡ್ತೀರಿ. ಸಂವಿಧಾನ ಆವತ್ತು ಒಬ್ಬ ಯಾರೋ ಅಮೇರಿಕದವನು ಅಂತ ಅಂದ್ಕೊಂಡು ನಮಗೆ ರಕ್ಷಣೆ ಕೊಟ್ಟಂಥ ದಿನಗಳನ್ನು ನೆನಪು ಮಾಡ್ಕೊಳ್ತಾನೆ. ಇಂಥ ಅವಕಾಶವನ್ನು ನನ್ನ ಈ ಚಳುವಳಿಗೆ ಬಂದಂಥ ದಿನಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕನ್ನಡ ಅಧ್ಯಯನ ಕೇಂದ್ರದ ಎಲ್ಲ ಮತ್ತು ಇಲ್ಲೆಲ್ಲ ಇರತಕ್ಕಂಥ ಎಲ್ಲ ಹಿರಿಯರಿಗೂ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ.